ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ದೇವಡಿಗ. ಇವತ್ತು ನಾನು ಲಲಿತಾ ಟೀಚರ್ ಇವರ ಮನೆಯಲ್ಲಿದ್ದೇನೆ. ಇವರು ಇವತ್ತು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಹಾಗೆ ಇವರನ್ನು ಒಂದಿಷ್ಟು ಮಾತಾಡಿಸುವ ಅಂತ ಬಂದಿದ್ದೇನೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಇವರನ್ನು ಕಂಡ್ರೆ ಯಾರಿಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ ಇಲ್ಲ. ಹಾಗೆ ಇದನ್ನು ನೋಡುತ್ತಿರುವ ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಹಾಗಾಗಿ ಅವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನೀವು 78ನೇ ವರ್ಷದಿಂದ 79ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಾ. ನೀವು ಜೀವನದಲ್ಲಿ ಹಲವಾರು ಕಷ್ಟ ನಷ್ಟಗಳನ್ನು ನೋಡಿದ್ದೀರಾ. ಶಿಕ್ಷಣ ಕ್ಷೇತ್ರದಲ್ಲೂ ಹಲವಾರು ಸಾಧನೆಗಳನ್ನು ಮಾಡಿದ್ದೀರಾ. ನಿಮ್ಮ ಜೀವನದ ಬಗ್ಗೆ ನಮ್ಗೆ ಸ್ವಲ್ಪ ಹೇಳ್ಬೋದಾ? ನಾನು ಕುಕ್ಕೇರಿ ಗ್ರಾಮದ ಕಾಜಲ ಮನೆತನದ ಇಲ್ಲಿ ಉದರ ಪೂಜಾರಿ ಮತ್ತು ಶ್ರೀಮತಿ ಕಿನ್ಯಪ್ಪೆ ಹೆಂಗಸರವರ ಸುಪುತ್ರಿಯಾಗಿ 24/3/1948ರಲ್ಲಿ ಜನಿಸಿದೆ. ಬಾಲ್ಯ ಜೀವನದಲ್ಲಿ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದೇನೆ. ನಾನು 5ನೇ ತರಗತಿಯ ತನಕ ಕುಕ್ಕೇಡಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಅಲ್ಲಿಂದ ವೇಣೂರು ಹೈಸ್ಕೂಲಿಗೆ 6ನೇ ತರಗತಿಯಿಂದ 10ನೇ ತರಗತಿಯ ತನಕ ವೇಣೂರು ಪ್ರೌಢಶಾಲೆಯಲ್ಲಿ ಕಲಿತೆ. ಆಗ ನನಗೆ ಟೀಚರ್ಸ್ ಉಪಾಧ್ಯಾಯಿನಿಯರ ಒಬ್ರದ್ದು ತುಂಬಾ ನನಗೆ ಪ್ರೀತಿ. ಅವರ ಹಾಗೆ ನಾನು ಆಗ್ಬೇಕಂತೇಳಿ ಮನಸ್ಸಲ್ಲಿತ್ತು. ಅದನ್ನು ಇಟ್ಟುಕೊಂಡೇ ನಾನು 10ನೇ ಕ್ಲಾಸ್ ಆದ ಕೂಡಲೇ ಉಡುಪಿ ಹೆಮ್ಮಕ್ಕಳ ಶಾಲೆಯಲ್ಲಿ 2 ವರ್ಷದ ಟೀಚರ್ ಟ್ರೈನಿಂಗ್ ಅನ್ನು ಮಾಡಿದೆ. 66, 67, 68ರಲ್ಲಿ ಟ್ರೈನಿಂಗ್ ಮಾಡಿದ ತಕ್ಷಣವೇ ನನಗೆ 3 ತಿಂಗಳ ಒಳಗೆ ಕೆಲಸ ಸಿಕ್ಕಿತು. ಸರಕಾರಿ ಪ್ರಾಥಮಿಕ ಶಾಲೆ ಗುರುವಾನ್ಕೆರೆ ಇಲ್ಲಿ 4.5 ವರ್ಷ ನಾನು ಕೆಲಸ ಮಾಡಿದೆ. 16/9/68ರಿಂದ 72 ತನಕ ಗುರುವಾನ್ಕೆರೆಯಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ 72ರಿಂದ 80ರವರೆಗೆ ಸರಕಾರಿ ಪ್ರಾಥಮಿಕ ಶಾಲೆ ನಿಟ್ಟಳೆ ಇಲ್ಲಿ 7.5 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ 1980ರಲ್ಲಿ ಸರಕಾರಿ ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಬಳಂಜ ಇಲ್ಲಿಗೆ ಬಂದೆ. ಇಲ್ಲಿ ನಾನು 26 ವರ್ಷ ಸೇವೆಯನ್ನು ಮಾಡಿದೆ. ಈ ನನ್ನ ಸೇವೆಯಲ್ಲಿ ಹಲವಾರು ಹೆಚ್ಚಾಗಿ ನಾನು ನನ್ನ ವೈಯಕ್ತಿಕ ಜೀವನದಲ್ಲಿ ಕಷ್ಟ ಬಂದರೂ ಕೂಡ ಶಾಲಾ ಜೀವನದಲ್ಲಿ ನಾನು ಸಂತೋಷವನ್ನು ಪಟ್ಟಿದ್ದೇನೆ. ನನಗೆ ಯಾವ ಕಷ್ಟ ಇದ್ರೂ ಕೂಡ ಮಕ್ಕಳ ಮುಖ ನೋಡುವಾಗ ನನ್ನ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಿತ್ತು. ಹಾಗೆಯೇ ಮಕ್ಕಳಂದ್ರೆ ನನಗೆ ಮೊದಲಿಂದಲೂ ತುಂಬಾ ಪ್ರೀತಿ. ಹಾಗಾಗಿ ನನ್ನ ಜೀವನ ಸುಖಮಯ ಅಂತಲೇ ನಾನು ಹೇಳ್ತೇನೆ. ಮತ್ತೆ ಶಾಲೆಯಲ್ಲಿ ಕೂಡ ಹಾಗೆ ಇಲ್ಲಿಂದ ಮನೆಯಿಂದ ಹೊರಟ ನಂತರ ಶಾಲಾ ಗೇಟು ದಾಟಿದ ನಂತರ ನನಗೆ ನನ್ನ ತಲೆಯಲ್ಲಿ ಮನೆಯ ವಿಷಯವೇ ಬರ್ತಿರ್ಲಿಲ್ಲ. ಮಕ್ಕಳ ಬಗ್ಗೆ, ಮಕ್ಕಳನ್ನು ಹೇಗೆ ಉತ್ತಮ ರೀತಿಯಲ್ಲಿ ಮುಂದೆ ಸಾಗಿಸುವುದು, ಅವರ ಜೀವನ ಹೇಗೆ ಉತ್ತಮ ಪಡಿಸುವುದು, ಅದೇ ನನ್ನ ತಲೆಯಲ್ಲಿ ಇತ್ತು ಹೊರತು ಬೇರೆ ಏನೂ ಇರಲಿಲ್ಲ. ಅದೇ ರೀತಿ ನನ್ನ ಪಿರಿಯಡ್ನಲ್ಲಿ ಸಾಧಾರಣ 5 ವರ್ಷದಲ್ಲಿ 100ಕ್ಕೆ 100 ಫಲಿತಾಂಶ ಆ ಶಾಲೆಗೆ ಬಂದಿರ್ತದೆ. ಬಹಳ ಸಂತೋಷದ ವಿಷಯ. ಹಾಗೆಯೇ ಆಟೋಟ ಸ್ಪರ್ಧೆಗಳಲ್ಲಿ ಕೂಡ ಹಾಗೆ ಸಹ ಶಿಕ್ಷಕರು ಕೂಡ ತುಂಬಾ ಒಳ್ಳೆಯವರು, ತುಂಬಾ ಕಷ್ಟಪಟ್ಟಿದ್ದಾರೆ. ಎಲ್ಲರೂ ನಾವು ಹೇಳಿದಾಗೆ ಒಂದು ಮನೆಯಲ್ಲಿ ತಾಯಿ ಮಕ್ಕಳು ಯಾವ ರೀತಿಯಾಗಿ ಇರ್ತಾರ ಅದೇ ರೀತಿ ನಾವು 80ನೇ ಇಸವಿಯಿಂದ 2006ರವರೆಗೆ ಕೂಡ ಅಷ್ಟು ಪ್ರೀತಿಯಿಂದ ಒಗ್ಗಟ್ಟಿನಿಂದ ಜೀವನ ಸಾಗಿಸಿದ್ದೇವೆ. ಹಾಗೆ ಇದರಲ್ಲಿ ಮಕ್ಕಳು ಕೂಡ ನಮ್ಗೆ ಅವರ ಜೀವನವನ್ನು ಉತ್ತಮ ಪಡಿಸುವುದಕ್ಕೋಸ್ಕರ ನಾವು ಬೆಳಗ್ಗೆ 4:30 ಗಂಟೆಗೆ ಎದ್ದು ಮನೆಯಿಂದ ಹೊರಡೋದು ಉಂಟು. ಅಂದ್ರೆ ಆಟೋಟ ಸ್ಪರ್ಧೆಗಳಿಗೆ ಕಳಿಸ್ಲಿಕ್ಕೆ ನಾನ್ ಮಾತ್ರ ಅಲ್ಲ, ಎಲ್ಲ ನನ್ನ ಸಹ ಶಿಕ್ಷಕರು ನನಗೆ ಸಹಭಾಗಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತೇನೆ. ಪ್ರತಿಯೊಂದು ವಿಷಯದಲ್ಲಿ ಕೂಡ ಶಾಲೆ ಮುಂದುವರಿಯಬೇಕಾದ್ರೆ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಒಂದೇ ತಾಯಿಯ ಮಕ್ಕಳ ಹಾಗೆ ಒಗ್ಗಟ್ಟಿನಿಂದ ಶಿಕ್ಷಣ ಕೊಟ್ಟರೆ ಮಾತ್ರ ಆ ಶಾಲೆ ಉತ್ತಮ ರೀತಿಯ ಒಂದು ಶಾಲೆಯಾಗಿ ಪರಿವರ್ತನೆ ಹೊಂದುತ್ತದೆ, ಅಲ್ಲದೆ ಕೀರ್ತಿಯನ್ನು ಪಡೆಯುತ್ತದೆ. ಆ ಕೀರ್ತಿ ನಮ್ಮ ಬಳಂಜ ಶಾಲೆಗೆ ಸಿಕ್ಕಿದೆ. ಇದನ್ನು ತಿಳಿಸಲು ನನ್ನ ಜೀವನದಲ್ಲಿ ತುಂಬಾ ಆಸಕ್ತಿ ಪಡ್ತಿದ್ದೆ.
ಬೇರೆ ನಮ್ಮ ಇದಕ್ಕಾಗಿ ನಾನು ಆ ಭಗವಂತನಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮ್ಮ ಪಿರಿಯಡಿನಲ್ಲಿ 2002ರಲ್ಲಿ ಬೆಳ್ತಂಗಡಿ ತಾಲೂಕಿನ ಉತ್ತಮ ಶಿಕ್ಷಕಿ ಎಂಬ ಪ್ರಶಸ್ತಿಯು ನನಗೆ ಬಂತು. ಹಾಗೆ ಶಾಲೆಗೆ ಬೆಸ್ಟ್ ಸ್ಕೂಲ್ ಆಫ್ ಅವಾರ್ಡ್ ಅದು ಕೂಡ ಬಂದಿದೆ. ನನಗಿಂತ ಮೊದಲು ಶ್ಯಾಮ್ ಭಟ್ ಇದ್ರು, ಅವರ ಕಾಲದಲ್ಲಿ ಕೂಡ ಶಾಲೆಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿದೆ. ಹಾಗೆಯೇ ಶಾಲೆಗೆ ಕೂಡ ಉತ್ತಮ ಶಾಲೆ ಎಂಬ ಪ್ರಶಸ್ತಿ ಬಂದಿದೆ. ಎಲ್ಲರಿಂದಲೂ ಪ್ರಶಂಸೆ ಸಿಕ್ಕಿದೆ. ಅದೆಲ್ಲ ನಮ್ಮ ಪ್ರಯತ್ನ ಮತ್ತು ಸಾಧನೆ ಮತ್ತು ಭಗವಂತನ ಅನುಗ್ರಹ ಅಂದ್ರೆ ನಾನು ನಂಬ್ತೇನೆ. ಇದೆಲ್ಲ ಆಗ್ಬೇಕಾದ್ರೆ ಶಾಲಾಭಿವೃದ್ಧಿ ಸಮಿತಿ, ಸಹ ಶಿಕ್ಷಕರು, ಊರಿನ ಮಹನೀಯರು ಮತ್ತೆಲ್ಲ ಪೋಷಕರು ಮತ್ತೆ ನಮ್ಮ ಮುದ್ದು ಮಕ್ಕಳು ಇವರಿಂದ ಮಾತ್ರ ಎಲ್ಲವೂ ಒಟ್ಟುಗೂಡಿ ಇದ್ರೆ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ತುಂಬಾ ಇಚ್ಛೆ ಪಡ್ತೇನೆ. ನನ್ನ ಶಾಲಾಭಿವೃದ್ಧಿ ಸಮಿತಿಯ ಶಾಲಾಭಿವೃದ್ಧಿ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ನಾನು ಈ ಶಾಲೆಗೆ ಬರುವಾಗ ವಸಂತ ಸಾಲಿಯನ್ ಇದ್ರು, ಆಮೇಲೆ ದರಡ ಮಾಸ್ಟರ್ ಇದ್ರು, ಆಮೇಲೆ ಕನ್ನಡರಾಜ ಪೂವಣಿ. ಇವರ ಕಾಲದಲ್ಲಿ ಕೂಡ ಶಾಲೆ ತುಂಬಾ ಅಭಿವೃದ್ಧಿಯನ್ನು ಹೊಂದಿದೆ. 2002ರಲ್ಲಿ ನಮ್ಮ ಪೀರಿಯಡ್ ನಾನು ಮುಖ್ಯೋಪಾಧ್ಯಾಯನಿಯಾಗಿದ್ದೆ. ಆಗ 2002ರಲ್ಲಿ ಶಾಲೆಗೆ ಸುವರ್ಣ ಮಹೋತ್ಸವವನ್ನು ಆಚರಿಸುವ ಯೋಗವು ನಮ್ಮ ಪಾಲಿಗೆ ಬಂತು. ಇದು ತುಂಬಾ ವಿಜೃಂಭಣೆಯಿಂದ ನಡೆದಿದೆ. 2025ರಲ್ಲಿ ಅಮೃತ ಮಹೋತ್ಸವ ಬಹಳ ವಿಜೃಂಭಣೆ ನಡೆಯಿತು. ಅದನ್ನು ನೋಡುವ ಸೌಭಾಗ್ಯವು ನನ್ನ ಪಾಲಿಗೆ ಒದಗಿ ಬಂತು. ಅಮ್ಮ, ನೀವು ನಿಮ್ಮ ಶಿಕ್ಷಣ ಜೀವನದ ಬಗ್ಗೆ ಇಷ್ಟೊಂದು ಹೇಳಿದ್ದೆ. ಅಂದ್ರೆ ನನ್ನ ಪ್ರಕಾರ ಈಗ ಶಿಕ್ಷಕಿಯಾಗುವುದು ಸುಲಭ. ನಿಮ್ಮ ಕಾಲದಲ್ಲಿ ನೀವು ಪಟ್ಟಂತ ಕಷ್ಟಗಳೇನು, ಅಂದ್ರೆ ಎಂತೆಲ್ಲ ಸವಾಲುಗಳನ್ನು ಎದುರಿಸಿದ್ದೀರಿ? ನಾನು ಕುಕ್ಕೇಜ್ ಶಾಲೆಯಲ್ಲಿ 5ನೇ ಕ್ಲಾಸ್ ಇರುವಾಗ ನನ್ನ ತಂದೆ ಅವರು ತೀರಿ ಹೋದರು. ಆಮೇಲೆ ಇಲ್ಲಿ ನನ್ನ ತಾಯಿ ಮನೆಗೆ ಬಂದೆವು, ಕುಂದರ್ಪೆಟ್ಟಿಗೆ. ಅಲ್ಲಿ ನನ್ನ ಸೋದರ ಮಾವ ಕೆ ಕೊರಗ ಪೂಜಾರಿ ಇವರು ನನ್ನ ಅಂಗರಕ್ಷಕನಾಗಿ, ಅಂದ್ರೆ ನನ್ನ ಸೋದರ ಮಾವ. ಅವರು ಶಾಲೆಗೆ 6ನೇ ಕ್ಲಾಸ್ನಿಂದ ನಾನು ಹೈಸ್ಕೂಲ್ನಲ್ಲಿ ಕಲ್ತವಳು. ಆಗ ಸ್ಕಾಲರ್ಶಿಪ್ KM ಭಂಡಾರಿ ಅಂತ ಹೆಡ್ ಮಾಸ್ಟರ್ ಇದ್ರು ಹೈಸ್ಕೂಲ್ನಲ್ಲಿ. ಅವರು ನಾವೆಲ್ಲ ನಮ್ಮ ಡ್ರೆಸ್ ಎಲ್ಲ ನೋಡಿ ಉಂಟಲ್ಲ, ಅವ್ರಿಗೆ ತುಂಬಾ ಬೇಸರ ಆಗ್ತಿತ್ತೆ. ನನಗೆ ಮತ್ತು ಮತ್ತೊಬ್ರು ವೆಂಕಟ ಪೂಜಾರಿ ಅಂತೇಳಿ ಅವರಿಬ್ಬರಿಗೆ ನಮ್ಗೆ ಸ್ಕಾಲರ್ಶಿಪ್ ಬರ್ತಿತ್ತು. ಆಗ 6ನೇ ಕ್ಲಾಸಿನಿಂದ 8ನೇ ತರಗತಿಯವರೆಗೆ, ಆಗ ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ ಅಂತೇಳಿ 3 ವರ್ಷ 8ನೇ ಕ್ಲಾಸ್ನವರೆಗೆ. ಆಮೇಲೆ 8ನೇ ಕ್ಲಾಸಲ್ಲಿ ಪಾಸ್ ಆದ್ರೆ 8th, 9th, 10th, ಹಾಗೆ ನಂಗೆ 6 ವರ್ಷ ಹೈಸ್ಕೂಲ್ ಜೀವನ. ಇದರಲ್ಲಿ 6 ವರ್ಷ ಹೈಸ್ಕೂಲ್ ಜೀವನ. 6 ವರ್ಷದಲ್ಲಿ ಸ್ಕಾಲರ್ಶಿಪ್ ಸಿಕ್ಕಿದೆ. 8ನೇ ಕ್ಲಾಸಿನವರೆಗೆ 36ರ ಹಾಗೆ, ಮತ್ತೆ 75ರ ಹಾಗೆ ಸಿಕ್ಕಿತ್ತು. ಆಮೇಲೆ ಟ್ರೈನಿಂಗ್, ಆಮೇಲೆ ಉಡುಪಿಯಲ್ಲಿ ಟ್ರೈನಿಂಗ್ ಮಾಡುವ ಕೂಡ ನಮ್ಮ ಮಾಮ ತುಂಬ ಸಾಧನೆ ಮಾಡಿದ್ದಾರೆ. ಸಪೋರ್ಟಿವ್. ಅವರ ಮಾವನ ಮಕ್ಕಳು ತುಂಬಾ ಎಜುಕೇಟೆಡ್, ನಾನೇ ಹೆಸರಲ್ಲಿ ಕಡಿಮೆ ಅಂತವಳು. ಹಾಗೆ ತುಂಬಾ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಅದೇ 61ರಲ್ಲಿ ನಾನು ಟ್ರೈನಿಂಗ್ ಮಾಡಿದೆ, ಅಲ್ಲಿ ಕೂಡ ಸ್ಕಾಲರ್ಶಿಪ್ ಸಿಕ್ಕಿತ್ತು. ಹೀಗೆ ದೇವರದಿಂದ ಈ ಸ್ಕಾಲರ್ಶಿಪ್ ಸಿಕ್ಕಿದ ಕಾರಣ ಮತ್ತೆ ನಮ್ಮ ಕುಟುಂಬದವರು ನಮ್ಗೆ ಸ್ವಲ್ಪ ಸಹಾಯ ಮಾಡಿದ ಕಾರಣ ನನ್ನ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಿದೆ. ಆಮೇಲೆ ಕೆಲಸ ಮಾತ್ರ ಬೇಗ ಸಿಕ್ಕಿತ್ತು. 3 ತಿಂಗಳಲ್ಲಿಯೇ ನಾನು ಟ್ರೈನಿಂಗ್ ಆಗಿ ಬಂದು 3 ತಿಂಗಳಲ್ಲಿ ನನ್ನ ರಿಸಲ್ಟ್ ಬಂದಿದೆ. ಆಗ ಮಾರ್ಕ್ ಲಿಸ್ಟ್ ಮತ್ತೆ ಬಂದದ್ದು. ಆಗ ನನಗೆ ಗುರುವಾಯನಕೆರೆಗೆ ಅಪಾಯಿಂಟ್ಮೆಂಟ್ ಆಯ್ತು. ಬಂದ ತಕ್ಷಣ ಇಲ್ಲ, ನನ್ನ ಮಾರ್ಕ್ ಲಿಸ್ಟ್ ಮತ್ತೆ ಬಂದದ್ದು. ನಮ್ಗೆ ರಿಸಲ್ಟ್ ಪಾಸ್ ಅಂತ ಬಂದಿದೆ. ಹಾಗೆ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ DDPI, ನೀವು ಫೈಲ್ ಆದ್ರೆ ಏನ್ ಮಾಡ್ತೀರಿ ಅಂತ ಹೇಳಿ. ಇಲ್ಲ ಸರ್, ನಾನು ಪಾಸೇ ಆಗ್ತೇನೆ ಅಂತ ಹೇಳಿದ್ರೆ, ಹೌದು ಪಾಸ್ ಆಗ್ತೇನೆ ನಾನು ಅಂತ ಹೇಳಿ. ಒಂದ್ ವೇಳೆ ಫೈಲ್ ಆದ್ರೆ ಕಟ್ತೇನೆ ನಾನು ಪುನಃ ಅಂತ ಹೇಳಿದೆ. ಆಮೇಲೆ ಇಲ್ಲ, ನಾನು ಪಾಸ್ ಆಗಿದ್ದೇನೆ. ಆಮೇಲೆ ನನಗೆ ಗುರುವಾಯನಕೆರೆಯಲ್ಲಿ ಕೆಲಸ ಸಿಕ್ಕಿತ್ತು. ಅಲ್ಲಿ 4.5 ವರ್ಷ ಕೆಲಸ ಮಾಡಿದೆ. ಎಡೆಯಲ್ಲಿ ನನಗೆ ಮದುವೆ ಆಯ್ತು ಉಡುಪಿಗೆ. ನಮ್ಮ ಯಜಮಾನ್ರ ಮನೆ ಉಡುಪಿ ಪಾಂಗಾಳ. ಹಾಗೆ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ಲಿಲ್ಲ ನನಗೆ. ಆಮೇಲೆ
ನಾನು ಇಲ್ಲಿ ನಿಟ್ಟಳೆ ಅಂತೇಳಿ ಅಲ್ಲಿ ಒಬ್ರು ಹಿಂದಿ ಪಂಡಿತ್ ಇದ್ರು, ಬೊಂಬಾಯಿ ಮೂಲ್ಯ ಅಂತೇಳಿ, ಅವ್ರು ತೀರಿ ಹೋದ್ರು. ಅವರ ಬದಲಿಗೆ ನನ್ನನ್ನು ಅಲ್ಲಿಗೆ ಕೊಟ್ಟರು. ನನಗೆ ಹಿಂದಿ ಕೂಡ ಒಂದು ಅನ್ನ ಕೊಟ್ಟಿತ್ತು ಫಸ್ಟಿಗೆ ಇಲ್ಲಿ ನಿಟ್ಟಳೆಯಲ್ಲಿ. ಅಲ್ಲಿ 7.5 ವರ್ಷ ಕೆಲಸ ಮಾಡಿದೆ. ಹಿಂದಿ ಶಿಕ್ಷಕಿ ಆಗಿದ್ದ. ಹಿಂದಿ ಶಿಕ್ಷಕಿ, ಬರೀ ಹಿಂದಿ ಅಲ್ಲ, ಎಲ್ಲವೂ ಮಾಡ್ಲಿಕ್ಕಿತ್ತು. ಅದರೊಂದು ಹಿಂದಿ ನಿಮ್ಗೆ ಉಪಕಾರ ಮಾಡಿತ್ತು. ಅವ್ರ ಮಾಸ್ಟರ್ ತೀರಿ ಹೋದ್ರಲ್ಲ, ಅವರ ಬದಲಿಗೆ ನನ್ನನ್ನು ಕೂಡಲೇ ಕೊಟ್ಟರು. ಗುರಲ್ಕೆರೆಯಿಂದ ನಾನು ಒಂದು 40 ವರ್ಷ ಮನೆಯಲ್ಲಿ ಇದ್ದೆ ರಜೆ ಮಾಡಿ. ನನ್ನ ಮಗ ಸಣ್ಣವ, ನನಗೇನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆಗ ಮನೆಯಲ್ಲಿ ಕೂತ್ಕೊಂಡಿದ್ದೆ. ಇಲ್ಲಿ ಸಣ್ಣ ಮಗು. ಇವನನ್ನು ಗರಡಿ ಮಜಲ್ಗೆ ನನಗೆ ಟ್ರಾನ್ಸ್ಫರ್ ಆಯ್ತು. ಗರಡಿ ಮಜಲ್, ಉಡುಪಿ ಗರಡಿ ಮಜಲ್. ಅಲ್ಲಿ ಕೂತ್ಕೊಳ್ಳುದು ಯಾರು, ಇವನಿಗೆ ಯಾರ ಗುರುತ ಕೂಡ ಇರ್ಲಿಲ್ಲ. ಹಾಗಾಗಿ ಇಲ್ಲಿ ನನ್ನ ಅಮ್ಮ ನೋಡಿಕೊಳ್ತಿದ್ರು ಇವನನ್ನು. ಹಾಗಾಗಿ ನಾನು ರಜೆ ತೆಗೆದು ಮನೆಯಲ್ಲೇ ಕೂತ್ಕೊಂಡೆ. ನಂದು ಇತ್ತು, ಹಾಗಾಗಿ ಅದರಲ್ಲಿ ಬಚಾವಾದೆ. ಆಮೇಲೆ ನನಗೆ ಶ್ರೀಧರ್ ಶೆಟ್ಟರು ಅಂತ ಹೇಳಿ ಡಿಲಿಪಿ ಇದ್ರು. ಕೂಡಲೇ ನನಗೆ ಕೈಯಲ್ಲಿ ಆರ್ಡರ್ ಕೊಟ್ಟರು, ನಿಟ್ಟಳಿಗೆ ಸೇರಿ ಅಲ್ಲಿ ಮಾಸ್ಟರ್ ತೀರಿದ್ದಾರೆ, ಅಲ್ಲಿ ಖಾಲಿ ವೇಕೆಂಟ್ ಉಂಟು, ಹಿಂದಿ ಟೀಚರ್ ಆಗಿ ಸೇರಿ ಅಂತ ಹೇಳಿ. ಹಾಗೆ ನೀವು ಇಷ್ಟು ವರ್ಷಗಳ ಜೀವನದಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ, ಒಂದು ಅಂದಾಜು ಎಷ್ಟು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿದ್ದೀರಿ? ನನ್ನ ಜೀವನದಲ್ಲಿ 37.5 ವರ್ಷ ಕೆಲಸ ಮಾಡಿದ್ದೇನೆ. ಇದರಲ್ಲಿ ನಾನು ಹೇಳಿದ್ರೆ ಒಂದು 10-15 ಸಾವಿರ ಆಗ್ಬಹುದಾ ಅಂತ ಹೇಳಿ. ನಾನು ಗುರುವಾಯನಕೆರೆಯಿಂದ ಇಲ್ಲಿಯ ತನಕ ಎಲ್ಲರೂ ಸಿಕ್ಕಿ ಮಾತಾಡಿಸುವ, ಎಲ್ಲರೂ ಖುಷಿಯಾಗಿ ಮಾತಾಡ್ತಾರೆ. ನಮ್ಗೆ ಅದೇ ಸಂಪತ್ತು. ಎಲ್ಲಾ ಮಕ್ಕಳು ತುಂಬಾ ಸಂತೋಷದಿಂದ ಮಾತಾಡ್ತಾರೆ. ಮತ್ತೆ ಇಲ್ಲಿಂದ ಹೋಗುವಾಗ ಕೂಡ ಕುಸೋತಿದ್ರೆ ಮನೆಯಲ್ಲಿ ಬಂದು ಮಾತಾಡ್ತಾರೆ. ಮತ್ತೆ ಯಾವ ಸಂಘ ಸಂಸ್ಥೆಗಳಲ್ಲಿ ಅಥವಾ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತರು ಕೂಡ ಟೀಚರ್ ನಮಸ್ತೆ, ಹೇಗಿದ್ದೀರಿ ಅಂತ ಕೇಳ್ತಾರೆ. ದೊಡ್ಡದಾಗಿ ಏನು ಬೇಡ, ನನ್ಗೆ ಅದೇ ಸಕಲ ಸಂಪತ್ತು ನಮ್ಮ ಮಕ್ಕಳೇ. ಹಾಗೆ ನಮ್ಮ ಮಕ್ಕಳು ಇನ್ನು ಮುಂದೆ ಕೂಡ ಒಳ್ಳೆಯ ರೀತಿಯಲ್ಲಿ ಗೌರವದಿಂದ ಬಾಳಿ ಬದುಕಬೇಕು ಅಂತ ಹೇಳಿ ನನ್ನ ಆಶೀರ್ವಾದ ಅವರಿಗೆ. ಎಲ್ಲಿ ಹೋದ್ರು ಕೂಡ ನಮ್ಮ ಬಳಂಜದ ಮಕ್ಕಳು ಅಂತ ಹೇಳಿ ಗುರ್ತ ಮಾಡ್ಬೇಕಲ್ಲ ಹೇಳಿದ್ರು. ಈಗ ನಾನು ಹೋದ್ರೆ ಬಳಂಜ ಟೀಚರ್ ಬಂದ್ರು ಅಂತ ಹೇಳಿ ಹೇಳ್ತಾರೆ. ಈ ಕೂಡ ಬಳಂಜದ್ದೇ ಹೆಸರು ಬರ್ತದೆ. ಹಾಗೆ ನಮ್ಮ ಮಕ್ಕಳು ಕೂಡ ಹಾಗೆ ಒಳ್ಳೆಯವರಾಗಿ ಕಷ್ಟ ಎಷ್ಟೇ ಬರ್ಲಿ ಅದನ್ನು ಎದುರಿಸುವ ಶಕ್ತಿ ಭಗವಂತ ಕೊಡ್ತಾನೆ. ನಾವು ಹೇಳ್ತೇನೆ ನಾನು, ಇಂದಿನ ಪೀಳಿಗೆ ತಾಳ್ಮೆ ಬೇಕು, ತಾಳ್ಮೆ ಮುಖ್ಯ. ಆಮೇಲೆ 2ನೇದು ನಂಬಿಕೆ, ವಿಶ್ವಾಸ, ಇದು ಮುಖ್ಯ. ಪ್ರೀತಿಯಿಂದ ಗೆಲ್ಬೇಕು ಒಬ್ಬರನ್ನು. ನೀವು ಈಗ ಹೇಳಿದ ಹಾಗೆ ಮೊದಲಿನ ಶಿಕ್ಷಣಕ್ಕಿಂತ ಈಗಿನ ಶಿಕ್ಷಣ ಎಷ್ಟು ಚೇಂಜಸ್ ಉಂಟು. ಅದು ಆಗಿನ ಕಾಲದಲ್ಲಿ ಅದೇ ನಾನು ಹೇಳಿದ, ತಾಯಿ ಅಂದ್ರೆ ಮಾತು ದೇವೋಭವ ಆ ರೀತಿಯಲ್ಲಿ ನೋಡ್ತಿದ್ರು ಮಕ್ಕಳು. ಹಾಗೆ ಗಂಡಸರಾದ್ರೆ ಆ ಪಿತೃ ದೇವೋಭವ ಆ ರೀತಿ, ತಂದೆ ತಾಯಿ ಬಿಟ್ರೆ ಗುರುಗಳೇ, ಅಷ್ಟು ರೀತಿಯಲ್ಲಿ ನೋಡ್ತಿದ್ರು. ಆಮೇಲೆ ಅವರು ಕೂಡ ಹಾಗೆ ಮಕ್ಕಳನ್ನ ಅದೇ ರೀತಿಯಲ್ಲಿ ನೋಡ್ತಿದ್ರು. ಆಮೇಲೆ ವೇಷಭೂಷಣ ಕೂಡ ಆ ಮಕ್ಕಳಿಗೆ ಸರಿಯಾಗಿತ್ತು. ಈಗಿನ ಇದು ಹಾಗಿಲ್ಲ. ಅಂದ್ರೆ ಪರಿಸರ ಚೇಂಜ್ ಆಗಿದೆ. ಮತ್ತೆ ಯುಗ ಬೇರೆ ಬೇರೆ ಆಗುವಾಗ ಅದೇ ರೀತಿ ಹೋಗ್ಬೇಕಲ್ವಾ. ಹಾಗೆ ಆದ್ರೆ ಮಕ್ಕಳಿಗೆ ಎಲ್ಲ ಟೀಚರ್ಸ್ ಅಂತಲ್ಲ, ಅದು ಒಳ್ಳೆ ರೀತಿಯಲ್ಲಿ ಕಲಿಸ್ತಾರೆ. ಆದ್ರೆ ನಮ್ಮ ಮನಸ್ಸಿಗೆ ನಾವು ಮೊದಲಿನವರು ಈಗಿನವರು ಅದನ್ನು ಹೊಂದಿಕೊಂಡು ಹೋಗ್ಬೇಕು ಅಂತ ಹೇಳಿ ನನ್ನ ಒಂದು ಮನಸ್ಸು. ನೀವೊಂದು ಮೆಸೇಜ್ ನೀಡೋದಾದ್ರೆ, ಅಂದ್ರೆ ಒಂದು ಸಂದೇಶ ಈಗಿನ ಜನರೇಷನ್ಗೆ ನೀಡೋದಾದ್ರೆ ಎಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ? ಇಂದಿನ ಜನರೇಷನ್ ನೀಡೋದಾದ್ರೆ, ನಾವು ಮಕ್ಕಳಿಗೆ ಮಾದರಿ ಆಗಿರ್ಬೇಕು. ನಾವು ಬಾಯಲ್ಲಿ ಮಾತ್ರ ಹೇಳಿದ್ರೆ ಸಾಲದು, ನಾವು ನಡೆಯುವ ರೀತಿ, ಮಾತಾಡುವ ರೀತಿ, ಮತ್ತೆ ನಡ್ಕೊಳ್ಳುವ ರೀತಿ, ಆಮೇಲೆ ಮಕ್ಕಳೊಟ್ಟಿಗೆ ನಾವು ಸ್ಪಂದನೆ ಮಾಡುದು, ಅವ್ರ ಒಟ್ಟಿಗೆ ಇರುವಾಗ ಮತ್ತೆ ಬೇಡದ ಮಾತು ಮಾತಾಡಬಾರ್ದು. ಮಕ್ಕಳೊಟ್ಟಿಗೆ ಒಳ್ಳೆ ಪ್ರೀತಿಯಿಂದ ಮಾತಾಡಿದ್ರೇನೆ ಅವರಿಗೆ ಸರಿಯಾಗಿ ಅರ್ಥ ಆಗುದು. ಮಕ್ಕಳಿಗೆ ಸರಿಯಾಗಿ ಅರ್ಥ ಆಗ್ಬೇಕಾದ್ರೆ ನಾವು ಮಕ್ಕಳನ್ನು ನಮ್ಮ ಹೆತ್ತ ಮಕ್ಕಳ ಹಾಗೆಯೇ ಪ್ರೀತಿ ಮಾಡ್ಬೇಕು, ಪ್ರೀತಿಯನ್ನು ತೋರಿಸ್ಬೇಕು. ಆ 1-2 ನಾವು ದೊಡ್ಡವರಾದ್ಮೇಲೆ, ದೊಡ್ಡ ಕ್ಲಾಸಿಗೆ ಹೋದ ಮೇಲೆ ಕೊಟ್ಟು ಕೊಡ್ಬೇಕಾಗ್ತದೆ ಕೆಲವು ಸಾರಿ ತಂಟೆ ಮಾಡುವಾಗ. ಹೌದು, ಅದು ಕೂಡ ಇಲ್ಲ. ಇರುವಾಗ ಅವರಿಗೆ ಹೇಳ್ಬೇಕು, ನಾನು ಯಾಕೆ ನಿಮ್ಗೆ ಕೊಟ್ಟೆ, ನಿಮ್ಮ ಅಮ್ಮ 4 ಮಕ್ಕಳಿದ್ರೆ ಅಥವಾ 3 ಮಕ್ಕಳಿದ್ರೆ 2 ಮಕ್ಕಳಿದ್ರೆ ಎಲ್ಲರೂ ಒಂದೇ ಲೆಕ್ಕ ನೋಡ್ತಾರೆ. ಕೆಲವು ಸರಿ 2 ಪೆಟ್ಟು ಕೊಡ್ತಾರೆ, ಮತ್ತೆ ಪ್ರೀತಿನೂ ನೋಡ್ತಾರೆ. ನಾವು ಕೂಡ ಹಾಗೆಪ್ಪ
ನೀವೆಲ್ಲ ನಮ್ಗೆಲ್ರೂ ಒಂದೇ ಲೆಕ್ಕ, ಎಲ್ಲಾ ಮಕ್ಕಳು ಪ್ರೀತಿ ನಮ್ಗೆ. ತಂಟೆಗೆ ಉಂಡಿ ಅನ್ನು ಕೊಟ್ಟು ಅದನ್ನು ಮನಸ್ಸನ್ನ ಇಟ್ಟುಕೊಳ್ಬೇಡಿ ಅಂತ ಹೇಳಿ ಏನೂ ಬೇಸರ ಇರ್ತಿಲ್ಲ, ಏನು ಬೇಸರ ಇರ್ತಿಲ್ಲ. ಹಾಗೆ ಹಾಗೆ ಇರ್ಬೇಕಂತ ಹೇಳಿದ್ರು ನಾನು ಟೀಚರ್ಸ್. ನೀವು ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದ್ದೀರಿ, ಅದನ್ನು ನಮ್ಮ ಜನರು ಅದನ್ನು ಗುರುತಿಸಿದ್ದಾರೆ. ಈಗ ಕೂಡ ಹಾಗೆ ಬಳಂಜಕ್ಕೆ ಹೋದ್ರು ನನ್ನನ್ನು ಕೆಲವರು ಲಲಿತಕ್ಕ ಅಂತ ಹೇಳಿದ್ರು ಉಂಟು, ಕೆಲವರು ಹೆಚ್ಚಾಗಿ ಟೀಚರ್ ಅಂತ ಹೇಳಿ. ಈಗ ಕೂಡ ಹಾಗೆ ಒಂದು ದೇವಸ್ಥಾನಕ್ಕೆ ಹೋಗಿ ಎಲ್ಲಿ ಹೋದ್ರು ಎಲ್ಲರೂ ಬಂದು ನಮಸ್ತೆ ಟೀಚರ್ ಅಂತ ಹೇಳಿ ಹತ್ತಿರ ಬಂದು ಪ್ರೀತಿಯಿಂದ ಮಾತಾಡ್ತಾರೆ. ನನಗೆ ಅದೇ ಸಂತೋಷ. ನಾನು ಹೋಗುದು ಕೂಡ ಹಾಗೆ ಒಂದು ಸಂತೋಷದಿಂದ ಮಾತಾಡ್ಬೋದಲ್ಲ, ಒಂದು ಸುಖ ಕಷ್ಟ ಮಾತಾಡ್ಬಹುದಲ್ಲ. ನಾನು ಕಷ್ಟದಿಂದ ಸಾಧನೆಯ ಮೂಲಕ ಈ ರೂಪಕ್ಕೆ ನನ್ನನ್ನು ದೇವರು ಕೊಂಡು ತಂದ್ರು. ಆ ಭಗವಂತನಿಗೂ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ಮತ್ತೆ ನಾವಿಲ್ಲಿ ನೋಡುವಾಗ ಹಲವಾರು ಪ್ರಶಸ್ತಿಗಳಿದೆ, ಹಲವಾರು ಸ್ಮರಣಿಕೆಗಳಿವೆ. ನಿಮ್ಮ ಸಾಧನೆಗಳನ್ನು ನೋಡಿ ಮೆಚ್ಚಿಕೊಟ್ಟದ್ದು ಏನಿಸ್ತದೆ ಅದರ ಬಗ್ಗೆ ಏನು ನಾನು ಸಾಧನೆ ಮಾಡಿದ್ದನ್ನು ಗುರುತಿಸಿದ್ದ ಅವರು, ನನ್ಗೆ ಅದು ನನ್ನ ಮನಸ್ಸಿನಲ್ಲಿ ಇಲ್ಲ. ನಾನು ನನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡಿದ್ದೇನೆ. ಅದೊಂದು ನಾನು ಎದೆ ತಟ್ಟಿ ಹೇಳ್ತೇನೆ. ಯಾವ ಕಷ್ಟ ಬಂದು ನಾನು ಹೇಳಿದಲ್ಲ, ಮನೆ ಬಿಟ್ಟ ಮೇಲೆ ನನಗೆ ಶಾಲೆದ್ದೇ ತಲೆಯಲ್ಲಿ ಅದು ಹೊರತು ಬಾಕಿ ಯಾವುದಿಲ್ಲ. ನನ್ನ ಯಜಮಾನರು ಹೇಳ್ತಿದ್ರು ನನಗೆ ಶಾಲೆ 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 ಇದೇ ನಿಮಗೆ ಇದೇ ಆಲೋಚನೆ ಅಂತೇಳಿ. ನನಗೆ ನಿಜವಾಗಿ ನೀವು ಕೀರ್ತಿ ಪಡೀಬೇಕು ಅಂತೇಳಿ. ನಾವೀಗ ಯಾರು ಕೂಡ ಹಾಗೆ, ನಾವು ಯಾವಾಗಲೂ ಕೀರ್ತಿ ಪಡಿಬೇಕಂದ್ರೆ ಪೇಚಾಡುದಲ್ವಾ, ಹಾಳು ಹೆಸರು ಕೇಳ್ಬೇಕಂದ್ರೆ ಯಾರು ಪೇಚಾಡುದಿಲ್ಲ. ನಾವು ಕಷ್ಟ ಬರುದು ಯಾಕೆ, ನಾನು ಬದುಕಿನ ನನ್ನ ಜೀವನದಲ್ಲಿ ಒಳ್ಳೆಯ ಹೆಸರನ್ನು ಕಳಿಸ್ಬೇಕು ಅಂತ ಹೇಳಿ ನಾವು ಸಾಧನೆ ಮಾಡುದು, ಬಾಕಿ ಏನಲ್ಲ. ಮನುಷ್ಯ ಹುಟ್ಟುತ್ತಾನೆ, ಮತ್ತೆ ಕೆಲವು ಸಮಯ ಬರ್ತಾನೆ, ಮತ್ತೆ ಅವನ ಕೆಲಸ ಮಾಡಿಕೊಂಡು ಹೋಗ್ತಾನೆ. ಹಾಗೆ ಆಗ್ಬಾರ್ದು. ಇದ್ದ ಸಮಯದಲ್ಲಿ ನಮ್ಮ ಜೀವನವನ್ನು ಸರಿಯಾಗಿ ನಡೆಸಿಕೊಂಡು ಹೋಗುವಂತ ಯೋಗ ಭಾಗ್ಯ ನಮ್ಗೆ ಬರ್ಬೇಕು. ಇಂದಿನ ಮಕ್ಕಳಿಗೆ ನಾವು ದೇವರಲ್ಲಿ ಬೇಡುವ ಹಾಗೆ ಇಂದಿನ ಮಕ್ಕಳಿಗೆ ನಮ್ದೆಲ್ಲ ಆಯ್ತು. ಇಂದಿನ ಮಕ್ಕಳಿಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ವಿದ್ಯಾಭ್ಯಾಸ ಎಲ್ಲವನ್ನೂ ಕರುಣಿಸಿ ಭಗವಂತ ಅಂತ ಹೇಳಿ ನಾನು ಬೇಡುದು. ನನ್ನ ಮಕ್ಕಳಿಗೆ ಅಂತ ಎಲ್ರಿಗೂ ಸರ್ವೇ ಜನ ಸುಖಿನೋ ಬಂತು 2 ಸಲ ಭಗವಂತ ದೇವರಿಗೆ ದೀಪ ಇಡುವ ಕೊಟ್ಟದ್ದು ಬೇಡುವುದೇ. ಈ ಒಳ್ಳೆಯ ಗುಣಕ್ಕೆ ನಿಮ್ಗೆ ಒಳ್ಳೆಯದಾಗ್ತದೆ. ಅದು ಏನು ಅಪ್ಪ ಅಮ್ಮನ ಪುಣ್ಯದ ಫಲ. ನಮ್ಮ ತಾಯಿ ತುಂಬಾ ಕಷ್ಟ ಬಂದಿದ್ದಾರೆ. ನಮ್ಮ ಇದು ಎಮ್ಮೆ ದನ ಎಲ್ಲ ಸಾಕಿ ಅದರ ಹಾಲು ಮಾರಿಯೇ ನಮ್ಗೆ ಶಾಲೆ ಕಲಿಸಿದಪ್ಪ. ಹಾಗೆ ಆ ಗುಣ ನಮ್ಗೆ ಬಂದಿದೆ. ನಮ್ಮ ತಾಯಿ ಕೂಡ ಒಳ್ಳೆ ಹೆಂಗಸು, ಒಳ್ಳೆ ಉಪಕಾರಿ. ತಂದೆ ಕೂಡ ಮಹಾದಾನಿ ಅಲ್ಲ. ಇದು ನನ್ಗೆ ಕೂಡ ಎಣಿಸುವಾಗ ಖುಷಿ ಆಗ್ತದೆ, ನನ್ನ ಅವರ ಹೊಟ್ಟೆಯಲ್ಲಿ ನಾನು ಹುಟ್ಟಿದೆ ಅಲ್ವಾ ಅಂತ ಹೇಳಿ. ಹಾಗೆ ಇನ್ನು ಮುಂದಿನ ಪೀಳಿ ಕೂಡ ಒಳ್ಳೆಯ ದಾರಿಯಲ್ಲಿ ಹೋಗಿ ಭಗವಂತ ಒಳ್ಳೆ ದಾರಿ ತೋರಿಸಿ. ಎಲ್ಲರಲ್ಲಿ ಪ್ರೀತಿ ಬೇಕು. ನಾವು ಕೋಪ, ನನ್ನದೊಂದು ಗುಣ ಉಂಟು, ನನಗೆ ಯಾರಲ್ಲಿ ಕೋಪ ಮಾಡುವ ಅಭ್ಯಾಸವೇ ಇಲ್ಲ. ನನಗೆ ಎಲ್ಲರೂ ಖುಷಿಯಿಂದ ಮಾತಾಡಿದ್ರೆ ಅದೇ ಸಂತೋಷ. ನೀವಾಗ್ಲಿ ಯಾರೇ ಆಗ್ಲಿ ಹೋಗುವಾಗ ಒಂದು ಮಾತಾಡಿದ್ರೆ ಆಯ್ತು, ಮತ್ತೆ ಎಂತ ಬೇಕು ನಮ್ಗೆ? ಒಳ್ಳೆ ಮಾತು 2, ಮತ್ತೆ ಏನು ಬೇಡ. ನಮ್ಮ ಜೀವನದಲ್ಲಿ ಸುಖ ಕಷ್ಟ ಬಂದೇ ಬರ್ತದೆ, ಅದನ್ನು ನಿಭಾಯಿಸುವಂತ ಶಕ್ತಿ ದೇವರು ಕೊಡ್ಬೇಕು. ನಾನು ನನ್ನ ಒಂದು ಮಾತು ಹೇಳ್ತೇನೆ, ನನ್ನ ಜೀವನದಲ್ಲಿ ತುಂಬಾ ಕಷ್ಟ ಬರುವಾಗ ಕೂಡ ನಾನು ಶಕ್ತಿಯ ಕೊಡು ಹೇ ಪ್ರಭು, ಸತ್ಯಕ್ಕಾಗಿ ನಿಲ್ಲುವ ಜಲವ ದೀಪ್ತಿಗೊಳಿಸು ನನ್ನೋಳು ಅಂತೇಳಿ ಆ ಪದ್ಯವನ್ನು ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ. ಹೀಗೆ ಇಲ್ಲಿ ಕೆಲಸ ಮಾಡುವಾಗ ಕೂಡ ನನ್ನ ಮನಸ್ಸಿನಲ್ಲಿ ಒಂಥರ ನಂಗೆ ಒಂದು ಹಠ ಬರ್ಬೇಕಲ್ಲ, ಒಂದು ಶಕ್ತಿ ಬರ್ಬೇಕಲ್ವಾ. ಹಾಗೆ ನಾನು ದೇವರಲ್ಲಿ ಬೇಡುವುದು ಅದನ್ನೇ, ನನಗೆ ಆ ಶಕ್ತಿಯನ್ನು ಕೊಡು. ಎಂತ ಕಷ್ಟ ಬಂದರೂ ಚಿಂತೆ ಇಲ್ಲ, ಅದನ್ನು ನಿಭಾಯಿಸುವಂತ ಶಕ್ತಿ ಕೊಡು ಭಗವಂತ ನನಗೆ ಅಂತೇಳಿ. ಮತ್ತೆ ತಾಳ್ಮೆ ಬೇಕು. ಮನುಷ್ಯನಿಗೆ ಒಳ್ಳೇದಾಗ್ಬೇಕಾದ್ರೆ ತಾಳ್ಮೆ ಬೇಕು. ತಾಳ್ಮೆಯಿಂದ ಖಂಡಿತ ಮುಂದೆ ಬರ್ತಾನೆ. ತಗ್ಗಿದ ಗದ್ದೆಗೆ 3 ಬೆಳೆ ಅಂತ ಹೇಳ್ತಾರೆ ನೋಡಿ. ಈಗ 3 ಬೆಳೆ ಮೇಲೆ ಗದ್ದೆಯಲ್ಲಿ ಮಾಡ್ತಾರೆ, ಆದ್ರೆ ಮೊದಲಿನ ಇದರಲ್ಲಿ ಹಾಗೆ. ನಾವೆಲ್ಲ ಪಾಠ ಮಾಡುವಾಗ ಮಕ್ಕಳಿಗೆ ತಗ್ಗಿದ ಗದ್ದೆಗೆ 3 ಬೆಳೆ ಅಂತ ಹೇಳಿದ್ರೆ ಆಗ ಮಕ್ಕಳಿಗೆ ಗೊತ್ತಾಗುದಿಲ್ಲ ಅಲ್ಲ. ಆಗ ನಾವು ಹೇಳಲಿಕ್ಕಿಂತು ಕೊಳಕೆ ಗದ್ದೆ, ಸುಗ್ಗಿ ಮಾಡೋ ಗದ್ದೆ, ಆಮೇಲೆ ಬೆಟ್ಟು ಗದ್ದೆ ಮೇಲೆ ಉಂಟಲ್ಲಪ್ಪ, ಅದರಲ್ಲಿ ಮಳೆ ಬಂದ್ರೆ ಮಾತ್ರ ಇದಾಗುದಲ್ವಾ. ಕೆಳಗೆ ಸುಗ್ಗಿ ಆದ್ರೆ ತೋಡಿನ ನೀರಿನಲ್ಲಿ ಆಗ್ತದೆ. ಕೊಳಕೆ ಗದ್ದೆಯಲ್ಲಿ ಸರಿ ಯಾವಾಗ ನೀರು ನಿಂತೇ ಇರ್ತದೆ, ಅದನ್ನು 3 ಬೆಳೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಅವ್ರಿಗೆ ಅರ್ಥ ಆಗ್ಬೇಕಾದ್ರೆ ಹಾಗೆ ಹೇಳ್ಬೇಕಲ್ವ, ಇವಾಗ ಗೊತ್ತಿರುವುದಿಲ್ಲ ಅಲ್ಲ. ಹಾಗೆ ಮತ್ತೆ ಮಕ್ಕಳಿಗೆ ನಾನು ಹೇಳ್ತಿದ್ದೆ, ಅದನ್ನ ಎಷ್ಟು ಶ್ರೀಮಂತಿಗೆ ಬರ್ಲಿ, ನಾವು ಮೈ ದುಡ್ದು
ಕೆಲಸ ಮಾಡ್ಬೇಕು. ಮನೆಯಲ್ಲಿ ನಾವು ಎಷ್ಟು ನಾವು ಎಲ್ಲಿ ಹೋಗಿ ಶ್ರೀಮಂತರಾಗುವ ನಾವು ಬೇಕಾದ್ರೆ, ಅಥವಾ ಒಳ್ಳೆ ವಿದ್ಯಾವಂತರಾಗುವ, ಆದ್ರೆ ನಮ್ಮ ಕೆಲಸವನ್ನು ನಾವು ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲಲ್ಲ. ಅದರಲ್ಲೊಂದು ಅಭಿಮಾನ ಉಂಟು ನಮ್ಮ ಕೆಲಸ ಅಂತ ಹೇಳಿ. ಹಾಗೆ ನಾನು ಮಕ್ಕಳಿಗೆ ಹೇಳಿದುಂಟಪ್ಪ, ನೀವು ದೊಡ್ಡವರಾದ ಮೇಲೆ ನೀವು ಸರಿಯಾಗಿ ಕೆಲಸ ಮಾಡಿ ಒಂದು ಸಮಾಜದಲ್ಲಿ ಒಳ್ಳೆ ಕೀರ್ತಿವಂತರಾಗಿ ಬಾಳ್ಬೇಕು. ನಿಮ್ಮ ಅದೃಷ್ಟ ನನ್ಗೆ ಗೊತ್ತುಂಟ ಇಲ್ಲ, ಈ ಮಕ್ಕಳಲ್ಲಿ ಎಷ್ಟೋ ಮಂದಿ ದೊಡ್ಡ ದೊಡ್ಡ ಉದ್ಯೋಗಕ್ಕೆ ಹೋಗ್ತೀರಿ. ಯಾವ ಉದ್ಯೋಗ ಆಗ್ಲಿ, ನಮ್ಮ ಹಳ್ಳಿಯ ಕೆಲಸ ಉಂಟಲ್ಲ ಅದು ಪವಿತ್ರವೇ. ಏನ್ ಹೇಳ್ತೀರಿ, ದೊಡ್ಡ ಆಫೀಸರ್ನಷ್ಟೇ ಪವಿತ್ರ ನಮ್ಮ ಹಳ್ಳಿಯ ಕೆಲಸ. ಕೆಲಸ ಯಾವ್ದಾದ್ರೂ ಏನು, ಕಾಯಕವೇ ಕೈಲಾಸ. ನಾವು ಕೆಲಸ ಮಾಡಿದ್ರೆ ಅಂತ ನಿಷ್ಠೆಯಲ್ಲಿ ಉಂಟು. ಯಾವ ಕೆಲಸ ಆದ್ರೂ ಕೂಡ ಒಂದು ನಮ್ಗೆ BM ಇದ್ದೆ ಅವರಿದ್ದಾರೆ, ಅವರೊಂದು ಇದು ಮಾಡುವಾಗ ಸ್ಪೀಚ್ ಮಾಡುವಾಗ ಹೇಳಿದ್ದಾರೆ, ಆಸ್ಪತ್ರೆಯಲ್ಲಿ ಕಸ ಗುಡಿಸುವ ಹೆಂಗಸು ಅವರು ಶ್ರೇಷ್ಠ ಅಂತೇಳಿ. ಹಿಡಿಸುವುದರ ಕೆಳಗಿಟ್ಟು ನಮಸ್ತೆ ಮಾಡ್ತಾರೆ ಅಂತೇಳಿ. ನಿಜವಾಗಿ ಅವರ ಮನಸ್ಸಿಗೆ ಎಷ್ಟು ಪ್ರೀತಿ ಉಂಟು ಬಂದಿತ್ತು. ಅದಕ್ಕೆ ನಾವು ತಲೆ ಬಾಗ್ಲೇಬೇಕು, ಪ್ರೀತಿಗೆ ತಲೆ ಬಾಗ್ಲೇಬೇಕಪ್ಪ. ನಾವು ಏನು ಹೇಳ್ತೀರಿ, ನಮ್ಗೆ ಹೌದು ಎಲ್ಲ ಸಾಧಿಸ್ಲಿಕ್ಕಾಗ್ತದೆ. ನಿಷ್ಠೂರದಿಂದ ಕೋಪದಿಂದ ಏನು ಸಾಧಿಸ್ಲಿಕ್ಕೆ ಆಗುದಿಲ್ಲ. ಮತ್ತೆ ಯಾವಾಗ ಅದು ಮುಂದೆ ಹೋಗ್ತದೆ. ನಾನು ನಮ್ಮ ಮಕ್ಕಳಿಗೆ ಹೇಳುದು ಅಷ್ಟೇ, ಪ್ರೀತಿ ಮುಖ್ಯ. ಒಮ್ಮೆ ಆಗ್ತದೆ, ಏನೋ ಒಂದು ವಿಷಯಗಳಿಗೆ ಇಲ್ಲಿ ಆಗ್ತದೆ, ಅದನ್ನು ನಾವು ಕಟ್ಟಿಕೊಂಡು ಏನ್ ಮಾಡ್ಲಿಕ್ಕೆ ಆಗ್ತದೆ. ಅದನ್ನು ಬಿಡಿ. ನಾವು ಇದ್ದು ಕೂಡ ಅದನ್ನು ಬಿಟ್ಟು ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ಹೋಗುವ ಇದನ್ನು ಸಂದೇಶವನ್ನು ನಾನು ಕೊಡುವುದು. ಇಂದಿನ ಯುವಕರು ಕೂಡ ಹಾಗೆಲ್ಲ ಒಳ್ಳೆಯವರೇ, ಯುವಕರು ಒಳ್ಳೆಯವರು. ನನ್ನ ಪಾಲಿಗೆ ಎಲ್ಲರೂ ಒಳ್ಳೆಯವರೇ. ನಾನು ಹೇಳುದಾದ್ರೆ ಎಲ್ಲರೂ ಒಳ್ಳೆಯವರು. ಆದ್ರೆ ಏನ್ ಮಾಡುದು, ಕೆಲವು ಸತಿ ಗ್ರಹಗತಿಯಲ್ಲಿ ಅವರು ಬೇರೆ ಬೇರೆ ದಾರಿಗೆ ಹೋಗ್ತಾರೆ ಮತ್ತೆ ಸಹವಾಸ ದೋಷದಿಂದ ಕೆಲವು ಸರಿ ಆಗ್ತದೆ. ಚಿಕ್ಕ ಮಕ್ಕಳಿಗೆ ಒಳ್ಳೆಯವರು ಇರ್ತಾರೆ, ಸಹವಾಸ ದೋಷ ಅಂತ ಇರ್ತದಲ್ಲ. ಅದಕ್ಕೆ ನಾನು ಹೇಳುದು, ಕೆಟ್ಟವರು ಸಹವಾಸ ಮಾಡುದು ಬೇಡಪ್ಪ. ಆದಷ್ಟು ಒಳ್ಳೆಯವರು ಸಹವಾಸ ಮಾಡಿ ಒಳ್ಳೆಯವರಾಗಿ. ಏನೇ ಹೇಳ್ತೀವಿ, ಅದು ನನ್ಗೆ ಮುಖ್ಯ. ಅದು ನೀವು ಏನೂ ಇದು ಮಾಡುದು ಬೇಡ. ಮಕ್ಕಳ ಒಂದು ನಗುಮುಖ ಮತ್ತು ಒಂದು ಮಾತು ಅಷ್ಟಿದ್ರೆ ಸಾಕು. ಈಗ ನೀವು 78 ವರ್ಷದಿಂದ 79ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಿ. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಇದನ್ನೆಲ್ಲ ನೋಡುವಾಗ. ಇಷ್ಟೊಂದು ಸಾಧನೆಯನ್ನ ಮಾಡಿದ್ದೀರಿ, ಮಕ್ಕಳು ನಿಮ್ ಜೊತೆ ಇದ್ದಾರೆ, ಎಷ್ಟು ಖುಷಿ ಆಗ್ತಾ ಇದೆ. ನನ್ನ ಜೀವನದಲ್ಲಿ ನಾನು ತುಂಬಾ ಕಷ್ಟ ಬಂದಿದ್ದೇನಪ್ಪ. ಒಂದು 50-65% ನಾನು ಕಷ್ಟ ಬಂದಿದ್ದೇನೆ. ಆದ್ರೆ ನಾನು ಆ ಕಷ್ಟವನ್ನೆಲ್ಲ ಮರ್ತು ಬಿಟ್ಟಿದ್ದೇನೆ. ಈಗ ನಾವು ಹೋದದ್ದು ಹೋಗ್ಲಿ, ಆದ್ರೆ ಈ ಸಾಧನೆ ಮಾಡುವಂತ ಶಕ್ತಿಯನ್ನು ಭಗವಂತ ಕೊಟ್ರಲ್ಲ, ಅದಕ್ಕೆ ಬಹಳ ನನಗೆ ಸಂತೋಷ ಆಗ್ತದೆ. ಮತ್ತೆ ಮಕ್ಕಳು ಕೂಡ ಹಾಗೆ ಎಲ್ಲರೂ ಪ್ರೀತಿಯಿಂದ ನೋಡಿಕೊಳ್ತಾರೆ. ಮಕ್ಕಳು, ಮೊಮ್ಮಕ್ಕಳು, ಸೊಸೆ ಎಲ್ಲರೂ ಪ್ರೀತಿಯಿಂದ ನೋಡಿಕೊಳ್ತಾರೆ. ಅದು ಒಂದು ನಮ್ಮ ಭಾಗ್ಯವೇ. ಆಮೇಲೆ ಮಕ್ಕಳು ಅವರವರ ಜೀವನವನ್ನು ತೆಗೆಯುವಷ್ಟು ಸಂಪಾದನೆ ಮಾಡ್ತಾರೆ. ಅದು ಒಂದೇ. ನಾನು ದೊಡ್ಡ ತುಂಬಾ ಶ್ರೀಮಂತರಾಗ್ಬೇಕಂತ ನಾನು ಬಯಸುವುದಿಲ್ಲ. ಇದ್ದುದರಲ್ಲಿ ನಾವು ಸುಖವಾಗಿ ನೆಮ್ಮದಿಯಿಂದ ಶಾಂತಿಯಿಂದ ಬದುಕಿದ್ರೆ ಸಾಕು. ನನ್ನ ಸಂದೇಶ ಆದ್ರೆ ಹಾಗೆ. ನಾವೇನು ಶ್ರೀಮಂತರಲ್ಲ. ಈಗ ನಾನು ಕೂಡ ಏನು ಕುಡಿಯೋದಕ್ಕೆ ಇಡ್ಲಿಲ್ಲ ಎಲ್ಲ. ಅಂದ್ರೆ ಸ್ವಲ್ಪ ಇಡ್ಬೋದಿತ್ತು, ಆದ್ರೂ ನಮ್ಮ ಗ್ರಾಚಾರದಿಂದ ಕೆಲವು ಸಾರಿ ನಮ್ಗೆ ಬರ್ತದಲ್ಲ, ಅಡೆತಡೆ ಎಲ್ಲ ಬರ್ತದಲ್ಲ. ನಾವು ಎಷ್ಟು ಸತ್ಯದಲ್ಲಿ ಇದ್ರು ಕೂಡ ನಮ್ಮ ತಲೆ ಮೇಲೆ ಬಂದು ಬೀಳ್ತದೆ. ಆಗ ನಾವು ಎದುರಿಸಲೇಬೇಕಲ್ಲ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆ ರೀತಿಯಲ್ಲಿ ಸ್ವಲ್ಪ ಕಷ್ಟ ಸಿಕ್ಕಿತ್ತು, ಚಿಂತೆ ಇಲ್ಲ. ಆದ್ರೂ ಭಗವಂತ ದಡ ಮುಟ್ಟಿಸಿದ್ದಾರೆ. ಹಾಗೆ ನನ್ನ ಇನ್ನು ಮುಂದಿನ ಇದರಲ್ಲಿ ಬದುಕಿದ್ರೆ ನನ್ಗೆ ಭಗವಂತ ಒಂದು ನಿರಾಯಾಸ, ಒಂದು ಮರಣ ಕೊಟ್ಟರು ಸಾಯುವಾಗ ಉಂಟಲ್ಲ ನಿರಾಸ, ಯಾರಿಗೂ ತೊಂದರೆ ಕೊಡದೆ ಆ ಭಗವಂತ ನಾನು ಕೆಲಸ ಮಾಡ್ತಾ ಇರುವಾಗೆ ನನ್ನನ್ನು ಕೊಂಡೋದು ಸಾಕು. ನಾನು ಅಷ್ಟೇ ಖಂಡಿತ ನಿಮ್ಮ ಆಶೀರ್ವಾದ. ಚಿಕ್ಕವರಾದ್ರೂ ಅವ್ರಿಗೊಂದು ನಿಮ್ಮ ಮಾತಿನಗೆ ಒಂದು ಇದು ಉಂಟು, ಬೆಲೆ ಉಂಟು, ಗೌರವ ಉಂಟು. ಅದೇ ಎನಿಸು ನನ್ನ ಮಕ್ಕಳ ಎಲ್ಲ ನಾನು ಕಲಿಸಿದ ಮಕ್ಕಳ ಆಶೀರ್ವಾದ, ಪ್ರೀತಿಯ ಆಶೀರ್ವಾದವೇ ನನಗೆ ಶ್ರೀರಕ್ಷೆ. ನನ್ನ ಜೀವನದಲ್ಲಿ ಶ್ರೀರಕ್ಷೆ ಅದೇ ಖಂಡಿತ. ನಾನು ಅದೇನೇ ಬೇಡ್ತೇನೆ. ಮತ್ತೆ ಎಲ್ಲರೂ ಶಾಂತಿಯಿಂದ ಬದುಕಿದ್ರೆ ಸಾಕು. ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಬದುಕಿದ್ರೆ ಸಾಕು. ನಾನು ಅಷ್ಟೇ ಪರಮಾತ್ಮನಲ್ಲಿ ಸದಾ ನಾನು ಬೇಡ್ತಾ ಇರುವುದಲ್ಲಿ ಒಳ್ಳೆ ಮನಸ್ಸನ್ನು ಕೊಡಪ್ಪ ಅಂತ ಹೇಳಿ. ನಿಮ್ಮ ಆಶೀರ್ವಾದ ಎಲ್ಲ ಮಕ್ಕಳ ಮೇಲೆ ಇದ್ರು ಅದು ಮಕ್ಕಳಿಗೆ ತುಂಬಾ ಒಳ್ಳೆಯದು ಅದು ಹೇಳ್ತಾರೆ. ಹಾಗೆ ಈಗ ಎಲ್ಲಿಗೆ ನಾನು ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ,
ಅಲ್ಲಿ ಕೂಡ ತುಂಬಾ ಮಂದಿ ಬಂದು ಎಷ್ಟು ಪ್ರೀತಿಯಿಂದ ಆಲಂಗಿಸಿ ಆ ಭಟ್ರುಗಳು ಸಮೇತ ಪೂಜೆ ಮಾಡುವ ಭಟ್ರು. ಅದಕ್ಕೆ ನಾನು ಹೇಳಿದೆ, ಅದು ಏನೋ ನಮ್ಮ ಅದು ಪೂರ್ವ ಪುಣ್ಯ, ನಮ್ಮ ತಾಯಿ ತಂದೆಯ ಪುಣ್ಯವೋ ಏನು, ನಾವು ಅದೇ ಹೇಳ್ತೇನೆ. ಮತ್ತೆ ನಮ್ಮ ತಾಯಿಗೆ ತುಂಬಾ ವರ್ಷ ಮಕ್ಕಳಾಗ್ಲಿಲ್ಲ ಅಂತೆ. ಕಡೆಗೆ ಅವರ ಅನ್ನಪೂರ್ಣೇಶ್ವರಿಗೆ ಹರಕೆ ಹೇಳಿ ನಾನು ಹುಟ್ಟಿದ್ದು. ಅದೇ ಸುಖ ಕಷ್ಟ ಎಲ್ಲವೂ ಬಂತು, ಎಲ್ಲ ಹೋಗ್ತದೆ. ಆದ್ರೆ ನನ್ನ ಜೀವನದಲ್ಲಿ ನಾನು ಕಷ್ಟವಂತ ಹೇಳುದಿಲ್ಲ, ನಾನು ಸುಖ ಕೂಡ ನಾನು ಪಡೆದಿದ್ದೇನೆ, ಕಷ್ಟ ಕೂಡ ಪಡೆದಿದ್ದೇನೆ. ಚಿಂತೆ ಇಲ್ಲ. ಏನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಎರಡೂ ಬೇಕಲ್ವಾ. ಕಷ್ಟ ಬಂದ್ರೆ ಕಷ್ಟ ಜೀವನದವರ ಅರ್ಥ ಆಗುದು ನಮ್ಗೆ. ಸುಖದಲ್ಲಿಯೇ ಇದ್ರೆ ಕಷ್ಟದವರ ಜೀವನ ನಮ್ಗೆ ಅರ್ಥ ಆಗುದಿಲ್ಲ. ಬಡ ಮಕ್ಕಳು ಶಾಲೆಗೆ ಬರ್ತೇವೆ, ನಾವು ಶ್ರೀಮಂತರ ಮಕ್ಕಳನ್ನೇ ಪುತ ಮಾಡ್ತೇವೆ. ಬಡ ಮಕ್ಕಳನ್ನು ಯಾರು ಪ್ರೀತಿಸ್ತಾರೆ? ನಾವು ಹಾಗಲ್ಲ. ನಮ್ಗೆ ಬಡ ಮಕ್ಕಳು ತುಂಬಾ ಪ್ರೀತಿ, ಆ ಮಕ್ಕಳು ಪ್ರೀತಿ ಅವು ಸರಿ ಸಮಾನವಾಗಿ ನೋಡ್ಬೇಕು. ಟೀಚರ್ಸ್ ಆದರವರು ಭೇದ ಭಾವ ಮಾಡ್ಬಾರ್ದು. ಈಗ ಅಂದ್ರೆ ಈಗ ಹಲವಾರು ವಿದ್ಯಾರ್ಥಿಗಳು MBA ಮಾಡ್ತಾ ಇದ್ದಾರೆ, ಹಲವಾರು PG ಗಳನ್ನು ಮಾಡ್ತಾರೆ, ಆದ್ರೆ ಕೆಲಸ ಸಿಗ್ಲಿಕ್ಕಿಲ್ಲ ಅವ್ರಿಗೆ, ಎಷ್ಟೋ ಕಷ್ಟ ಪಡ್ತಾ ಇದ್ದಾರೆ. ಹೌದಪ್ಪ. ಅವರಿಗೆಲ್ಲ ನಿಮ್ಮ ಒಂದು ನಾನೇ ಹೇಳಿದರು, ತಲೆ ಬಿಸಿ ಮಾಡ್ಬಾರ್ದು, ತಲೆ ಬಿಸಿ ಮಾಡ್ಬಾರ್ದು. ಯಾವುದೇ ಕೆಲಸ ಆಗ್ಲಿ, ಸಣ್ಣ ಪುಟ್ಟ ಕೆಲಸ ಆಗ್ಲಿ, ಯಾವುದೇ ಆಗ್ಲಿ ಮಾಡ್ಬೇಕು. ಸ್ವಲ್ಪ ಸಂಬಳ ಅಂತ ಹೇಳಿ ಕೂತ್ಕೊಳ್ಬಾರ್ದು. ಅದು ತನ್ನಿಂತಾನಾಗೆ ಮತ್ತೆ 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 ಮೇಲೆ 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 ಹೋಗ್ಲಿಕ್ಕೆ ಆಗ್ತದೆ. ಕಲ್ತದ್ದು ನೀವು ಸರಿ ಹೇಳಿದ್ದು. ನೀವು ನನ್ನ ಮೊಮ್ಮಗ ಕೂಡ ಒಬ್ಬ BBA ಮಾಡಿ ಕೂಡಲೇ ಅವ್ರಿಗೆ ಸಿಕ್ಕಿತ್ತು ಮಾತ್ರ ಅಲ್ಲ ಹೇಳಿದ್ದು. ಅದೇ ಆಳ್ವಾಸಿನಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದಾನೆ ಅಲ್ಲ ಹೇಳಿದ್ದು. ಅದೆಲ್ಲ ಕೆಲವು ಸರಿ ಯೋಗಪ್ಪ. ಅದಕ್ಕೆ ನಾವು ಬೇಸರ ಮಾಡಬಾರ್ದು. ಯಾವುದೇ ಕೆಲಸ ಆಗ್ಲಿ ಮಾಡ್ಬೇಕು. ನಾವು ಮನೆಯಲ್ಲಿ ಸೋಮಾರಿ ಆಗ್ಲಿ ಕೂತ್ಕೊಳ್ಬಾರ್ದು. ನನ್ನ ಸಂದೇಶ ಆದ್ರೆ ಹೌದು, ಸೋಮಾರಿತನ ಅಸಲ್ಲ. ನಾನು ಪಾಠ ಮಾಡುವ ಕೂಡ ಕುರ್ಚಿಯಲ್ಲಿ ಕೂತ್ಕೊಂಡು ಪಾಠ ಮಾಡಿದವಳಲ್ಲ. ಸ್ವಲ್ಪ ತಿರ್ಗಾಡಿ, ಈ 7th ನಲ್ಲಿ 3 ಇದರಲ್ಲಿ 75 ಮಕ್ಕಳಿದ್ರು. ಈಗ ಅವರ ನೋಡ್ಕೊಂಡು ಬರ್ತದೆ. ಹಿಂದಿನ ಮಕ್ಕಳು ಆಡ್ತಾ ಏನಾದ್ರು ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಬಿಟ್ಟು ಬಿಡುದಲ್ಲ. ನಾವು ಅವ್ರ 3 ಸುತ್ತಿನಲ್ಲಿ ಹೀಗೆ ಬಂದ್ರೆ ಅವ್ರು ನಮ್ಮನ್ನ ಟೀಚರ್ ಬರ್ತಾರೆ ಅಂತ ಹೇಳಿ ಆಗ ಅವರು ಅದನ್ನ ಕೆಲಸ ಮಾಡೋದು. ನಮ್ಮಲ್ಲಿ ನಮ್ಮ ಸಹ ಶಿಕ್ಷಕರು ಹೇಳಿದ್ರು, ಟೀಚರ್ ಅವರು ಅಲ್ಲಿ ಆಡ್ತಾ ಇದ್ರು. ಇಲ್ಲಪ್ಪ, ನೀವು ಸ್ವಲ್ಪ ಕುರ್ಚಿಂದ ಹೇಳಿ, ಕುರ್ಚಿಂದ ಎದ್ದ ಮೇಲೆ ಒಂದು 3-4 ಸುತ್ತ ಬನ್ನಿ, ಆಗ ನಿಮ್ಗೆ ಕೂಡ ಉಲ್ಲಾಸ ಆಗ್ತದೆ, ಮಕ್ಕಳಿಗೆ ಕೂಡ ನಮ್ಮ ಟೀಚರ್ ನೋಡ್ತಾರೆ ಅಂತ ಆಗ್ತದೆ. ಆಗ ಪೆಟ್ಟು ಕೂಡ ಬೀಳುವುದಿಲ್ಲ. ಅವರ ಕೆಲಸ ಅವ್ರು ಚಂದ ಮಾಡ್ತಾರೆ, ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ. ಹಾಗಾದ್ರೆ 7th ನಲ್ಲಿ 10% ರಿಸಲ್ಟ್ ಬರ್ತದೆ. ನೀವು ಸ್ವಲ್ಪ ಕಷ್ಟ ಬನ್ನಿ, ನಾನು ಕಷ್ಟ ಬರ್ತೇನೆ, ನೀವು ಕಷ್ಟ ಬನ್ನಿ. ಆ ಕುರ್ಚಿಯಲ್ಲಿ ಬಿಡಿ ಕುರ್ಚಿ ನೀವು ತಿದ್ದುದಾದ್ರೆ ಮಾತ್ರ ಕೂತ್ಕೊಳ್ಳಿ, ಪಾತ್ರೆ ಮೇಲೆ ಕೂತ್ಕೊಳ್ಬೇಡಿ, ಎದುರಿನಲ್ಲಿ ಹೋಗಿ ಸುತ್ತ ಬನ್ನಿ ಅಂತೇಳಿ ನನ್ನ ಸಂದೇಶ ಇತ್ತು. ಹಾಗಾಗಿ ನಾನು ಜೋರು ಮಾಡಲಿಲ್ಲ. ನನ್ನ ಸಹ ಶಿಕ್ಷಕರಿಗೆ ನಾನು ಪ್ರೀತಿಯಿಂದ ಹೇಳ್ತಿದ್ದೆ. ನಾನು ಆಫೀಸಲ್ಲಿ ಕೂತ್ಕೊಳ್ತಿರ್ಲಿಲ್ಲ, ನನ್ನ ಕೆಲಸ ಮಾಡ್ಲಿಕ್ಕೆ ಮಾತ್ರ ಕೂತ್ಕೊಳ್ತಿದ್ದೆ. ಬಾಕಿ ಸಮಯದಲ್ಲಿ ಕ್ಲಾಸಿಗೆ ಹೋಗ್ತಿದ್ದೆ. ನನಗೆ ಮಕ್ಕಳೊಟ್ಟಿಗೆ ಇರೋದು ಭಾರಿ ಸಂತೋಷ ಆಗ್ತದೆ. ಸಣ್ಣ ಮಕ್ಕಳಿಗೆ ಪುಸೋತಿದ್ರೆ 7th ಪಾಠ ಎಲ್ಲ ಆಗಿ ನನ್ಗೆ ಪುಸೋತಿದ್ರೆ ನಾನು ಸೀರೆ 1ನೇ ಕ್ಲಾಸ್ಗೆ ಹೋಗ್ತಿದ್ದೆ. ಅಲ್ಲಿ ಅವರಿಗೆ ಮಕ್ಕಳಿಗೆ ಸಣ್ಣ ಪುಟ್ಟ ಕಥೆ ಹೇಳಿದ್ರೆ ಭಾರಿ ಇದಂತೆ. ಟೀಚರ್ ಬನ್ನಿ 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 ಅಂತ ಹೇಳ್ತಾರೆ. ನಾವು ಆಚೆ ಹೋಗುವ ಅದೊಂದು ಸಂತೋಷ ಅಲ್ವಾ. ನಾವು 1 ದಿವಸ ರಜೆ ಮಾಡಿದಾಗ ಹೇಳ್ತಾರೆ, ಟೀಚರ್ ನೀವು ನಿನ್ನೆ ಏನ್ ಬರ್ಲಿಲ್ಲ, ನಂಗೆ ಹುಷಾರಿಲ್ಲಪ್ಪ, ಬರ ಬಂದಿತ್ತು ಆಮೇಲೆ. ಅಂದ್ರೆ ಅವ್ರಿಗೆ ಅಷ್ಟು ತಲೆ, ನಾವು ನಿಮ್ಮನ್ನು ಕಾಯಿದು ಆಮೇಲೆ ಎಷ್ಟು ಚಂದನೆ ಮಾತಾಡ್ತಾರೆ ನೋಡಿ, ತಾಯಿಯ ಹಾಗೆ. ಅದೊಂದು ಸಂತೋಷ ಅಲ್ವಾ. ನಾನು ರಿಟೈರ್ಡ್ ಆದ್ಮೇಲೆ 3 ವರ್ಷದಲ್ಲಿ ಕಣ್ಣೀರು ಬರ್ತಿರ್ತೀನಿ. ನಾನು ಹತ್ತಿರ ಶಾಲೆ ಆದ್ರೆ ಖಂಡಿತ 1 ಪಾಠ 2 ಪಾಠ ಮಾಡಿ ಬರ್ತಿದ್ದೆ. ಆಗ ಉಲ್ಲಾಸ ಆಗ್ತಿತ್ತು ನನಗೆ, ಆಸಕ್ತಿ. ನನಗೆ ಪಾಠ ಅಂತ ಹೇಳಿದ್ರೆ ಆಸಕ್ತಿ. ಕಳೆದ ವರ್ಷ ಹೋಗುವಾಗ ಕೂಡ ಹೇಳಿದ್ರೆ ಹಿಂದಿ ಬೇಕಾದ್ರೆ ನಾನು ಮಾಡ್ತೇನೆ 7th 6th ಅಂತ ಹೇಳಿದೆ. ನನಗೆ ಎಂತದ ಈ ಕೂಡ ಹಾಗೆ ಪಾಠ ಅಂತ ಹೇಳಿದ್ರೆ ಮಕ್ಕಳೊಟ್ಟಿಗೆ ಖುಷಿ. ಈಗ ನೀವು ಬಂದಿದ್ದೀರಿ, ಸಂತೋಷ ಆಯ್ತು ನನಗೆ. ಎಲ್ಲಿಯಾದ್ರೂ ಮಕ್ಕಳು ಸಿಕ್ಕಿದ್ರೆ ಖುಷಿ ಆಗ್ತದೆ. ಹಾಗೆ ನಿಮ್ಮ ಹಲವಾರು ಸ್ಟೂಡೆಂಟ್ಗಳು, ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ, ಅವ್ರಿಗೆ ಸ್ವಲ್ಪ ಹೇಳೋದಾದ್ರೆ ಎಂತ ಮಕ್ಕಳಿಗೆ ಅದೇ ನಾನು ಈಗ ಹೇಳಿದ ಹಾಗೆ, ಮಕ್ಕಳು ನಾವು ಕಲ್ತದನ್ನು ತಲೆಗೆ ಇಟ್ಟುಕೊಳ್ಬಾರ್ದು. ನಾವು ಎಷ್ಟೇ ಕಲೀಲಿ, ಅದಕ್ಕೆ ಒಂದು ಯೋಗ ಭಾಗ್ಯ ಅಂತ ಸಿಗ್ತದೆ. ಅಷ್ಟವರೆಗೆ ನಾವು ಕಾಯುವುದಲ್ಲ. ಏನೇ ಆಗ್ಲಿ ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ತಾ ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು. ಒಳ್ಳೆ ದಾರಿಯಲ್ಲಿ ಅಂದ್ರೆ ಒಳ್ಳೆ ಕೆಲಸ ಏನೇ ಆಗ್ಲಿ, ಅದು ಸಣ್ಣ ಕೆಲಸ ಆಯ್ತು, ದೊಡ್ಡ ಕೆಲಸ ಆಯ್ತು ನೋಡ್ಬೇಕು. ನಮ್ಮ ಮನೆಯಲ್ಲಿ ಏನಾದ್ರು ಕೃಷಿ ಎಲ್ಲ ಇದ್ರೆ ಅದರಲ್ಲಿ ದುಡಿಬೇಕು ನಾವು. ನಮ್ಮದು
ಕೃಷಿಯಲ್ಲಿ ಏನು ಉತ್ಪತ್ತಿ ಇಲ್ವಾ? ಎಷ್ಟು ವರ್ಷ ಕಲ್ತವ್ರು ಇಂಜಿನಿಯರಿಂಗ್ ಡಾಕ್ಟರ್ ಆದವರು ಓಡಾಡ್ತಾರೆ. ಅಗ್ರಿಕಲ್ಚರ್ ಹೌದು. ಹಾಗೆ ಅದಕ್ಕೆ ನಾನು ಹೇಳುದು, ಚಿಂತೆ ಮಾಡಬಾರ್ದು, ಯಾವುದಕ್ಕೂ ಚಿಂತೆ ಮಾಡಬಾರ್ದು. ಹಾಗಾಗಿ ಅದು ಒಮ್ಮೆ ಚಿಂತೆದನ್ನ ಬಿಟ್ಟು ನಮ್ಮ ಕೆಲಸವನ್ನು ನೋಡಿಕೊಳ್ಬೇಕು. ಮತ್ತೆ ನಾವು ಬದುಕುವ ದಾರಿ ಹುಡುಕ್ಬೇಕು. ಬದುಕುವ ದಾರಿ ಉಂಟಲ್ಲ, ನಾವು ಹೇಗೆ ಜೀವನದಲ್ಲಿ ಬದುಕಬೇಕು ಅದನ್ನು ನಾವು ಮೊದಲು ತಿಳಿದುಕೊಳ್ಬೇಕು. ಚಿಂತೆ ಮಾಡಬಾರ್ದು, ಮತ್ತೆ ಯಾವುದಕ್ಕೂ ಹಿಂದೆ ಜಾರಬಾರ್ದು. ಮುಂದೆ 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 ಯಾರಾದ್ರೂ ಕಂಡ್ರೆ ಹೋಗ್ಬೇಕು. ಒಳ್ಳೆಯವರ ಸಹವಾಸ ಮಾಡಿದ್ರೆ ತನ್ನಿಂದ ನನಗೆ ಒಂದೊಂದು ದಾರಿ ತೋರಿಸ್ತಾರಲ್ಲ, ಹಾಗ ಆಗ್ತದಪ್ಪ. ಅದಕ್ಕೆ ನಾನೇ ಹೇಳಿದರೆ, ಇಂದಿನ ಯುವಕರು ಸಣ್ಣ ಪುಟ್ಟ ಕೆಲಸ ಅಂತೇಳಿ ಇದು ಮಾಡಬಾರ್ದು. ಅವರವರ ಮನೆಯಲ್ಲಿ ಕೃಷಿ ಅದು ಇದಿಲ್ಲ, ಅದರಲ್ಲಿಯೂ ಹೋರಾಡಬೇಕು. ಆಮೇಲೆ ಒಳ್ಳೆಯವರ ಒಟ್ಟಿಗೆ ನಾವು ಸಹವಾಸ ಬೆಳೆಸಬೇಕು. ಒಳ್ಳೆಯ ದಾರಿಯಲ್ಲಿ ಹೋದ್ರೆ ಖಂಡಿತ ಯಶಸ್ಸು ಸಿಗ್ತದೆ, ಖಂಡಿತ ಸಿಗ್ತದೆ ಯಶಸ್ಸು. ಅದೊಂದು ನಂಬಿಕೆ ಬೇಕು, ನಮ್ಗೆ ನಂಬಿಕೆ ಬೇಕು. ನಮ್ಮ ಆತ್ಮದಲ್ಲಿ ನಂಬಿಕೆ ಇಟ್ಟುಕೊಳ್ಬೇಕು. ನಾನು ಒಂದಲ್ಲ ಒಂದು ದಿನ ಒಂದು ದಡವನ್ನು ಮುಟ್ತೇನೆ, ಆ ಕೆಲಸವನ್ನು ನಾನು ಖಂಡಿತ ಮಾಡಿಯೇ ಮಾಡ್ತೇನೆ ಎಂಬ ಒಂದು ಭರವಸೆ ಬೇಕು ನಮ್ಮಲ್ಲಿ. ನಮ್ಮ ಭರವಸೆ ಕಳ್ಕೊಳ್ಬಾರ್ದು. ನಮ್ಮ ಆತ್ಮಸ್ಥೈರ್ಯ ಅಂತ ಉಂಟಲ್ಲ, ಅದನ್ನು ಕಳ್ಕೊಳ್ಳೇಬಾರ್ದು. ಯಾವ ಕಷ್ಟ ಬರಬೇಕಾದ್ರೆ ಕಳ್ಕೊಳ್ಳೇಬಾರ್ದು. ನಾವು ಹುಟ್ಟಿದ್ ಯಾಕೆ? ಬದುಕ್ಬೇಕಂತಲ್ವಾ? ಈ ಪ್ರಪಂಚದಲ್ಲಿ ಎಷ್ಟೋ ನಿಮ್ಮಂತ ಮಕ್ಕಳಿಗೆ ಎಷ್ಟೋ ದಾರಿ ಉಂಟು. ಇದು ನಮ್ಗೆ ಇನ್ನು ಇಲ್ಲ. ಇನ್ನು ನಾವು ಇದ್ದಾಗ ಇಂದಿನ ಮಕ್ಕಳ ಚಂದವನ್ನು ನಾವು ನೋಡುವವರು. ಅದು ಬೇಕು ಮಕ್ಕಳಿಗೆ. ನೀವು ಯಾವಾಗ್ಲೂ ಹಾಗೆ ಇಂದಿನ ಯುವಕರಿದ್ದಾರಲ್ಲ, ಯಾವುದೇ ಹಾಗೆ ಅವರವರ ಮನಸ್ಸನ್ನು ಅವರವರೇ ಇಟ್ಕೊಳ್ಬೇಕಪ್ಪ. ಮತ್ತೊಬ್ಬರನ್ನು ದೂರಲಿಕ್ಕೆ ನಾನು ಹೋಗುದಿಲ್ಲ. ನಮ್ಮನ್ನು ನಾವೇ ಉದ್ಧಾರ ಮಾಡಿಕೊಳ್ಬೇಕು. ನಮ್ಮ ತಲೆಗೆ ನಮ್ಮ ಕೈ. ಏನು ಹೇಳ್ತೀವಿ? ಮತ್ತೊಬ್ಬರ ತಲೆಗೆ ನಾವು ಕೈ ಇಟ್ಲಿಕ್ಕೆ ಹೋದ್ರೆ ನಮ್ಗೆ ಇದಾಗ ತೆಗಿತೇವೆ. ನಾವೇ ತಲೆಗೆ ಕೈ ಇಟ್ಟುಕೊಂಡ್ರೆ ಇಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟು ಹೊತ್ತು ನಾವು ತಲೆಗೆ ಕೈ ಇಟ್ಟುಕೊಳ್ತೇವೆ. ಹಾಗೆ ನಮ್ಮ ಉದ್ಧಾರ ನಮ್ಮ ಕೈಯಲ್ಲಿ ಉಂಟಂತಪ್ಪ. ನಮ್ಮ ಜೀವನ ಉದ್ಧಾರ ಆಗೋದು ನಮ್ಮ ಕೈಯಲ್ಲೇ ಉಂಟಂತೆ. ಅದನ್ನ ನೆನಪಿಟ್ಟುಕೊಳ್ಬೇಕು ಎಲ್ರು ಯುವಕರು. ನಮ್ಮ ಜೀವನವನ್ನು ನಾವೇ ಉದ್ಧಾರ ಮಾಡಿಕೊಳ್ಳುವುದು, ಅದನ್ನು ನೆನಪಿಟ್ಟುಕೊಳ್ಬೇಕು ಖಂಡಿತ. ನಾನು ನನ್ನ ಮೊಮ್ಮಕ್ಕಳಿಗೆ ಹೇಳಿದೆ ಅಷ್ಟೇ, BBA ಮಾಡೋದು ಇರ್ಬೇಡ, ಮರ್ಯಾದೆ ಉಳಿಸಿ ನೀವು ಹೇಗಾದ್ರೂ ಮಾಡಿ ಮಾಡಿ ಕೂಡಲೇ ಆಯ್ತು ಅಲ್ಲ ಹೇಳಿದ್ದೊಂದು ಆಗ್ತದೆ. ಮಕ್ಕಳಿಗೆ ಮನೆಯವರು ಸ್ವಲ್ಪ ಧೈರ್ಯ ಹೇಳ್ಬೇಕು, ಸಪೋರ್ಟ್ ಬೇಕು. ಅಪ್ಪ ಅಮ್ಮ ಕೂಡ ನೀನು ಆದ್ ಮಾಡ್ಲಿಲ್ಲ, ಅದಾಗದೆ ಇದು ಉಂಟು, ಇಲ್ಲಿ ಅದು ಮಾಡಪ್ಪ, ಏನ್ ಹೇಳ್ತೀರಿ? ಅದೇ ಮರ್ಯಾದೆ ಹೋಗುದಿಲ್ಲ. ನಮ್ಮ ಮನೆ ಕೆಲಸ ಮಾಡಲು ಮರ್ಯಾದೆಯೇ ಹೋಗುದಿಲ್ಲ. ನೀವು ಸತ್ಯ ಹೇಳ್ತೇನೆ ನಾನು. ಯಾವ ಕೆಲಸವನ್ನು ಯಾರು ಮಾಡ್ಬೋದು. ಯಾವ ಕೆಲಸ ಕಾಯಕ ಕೈಲಾಸ ಅಲ್ವಾ, ಅದು ಮೊದಲಿನವರು ಒಂದೊಂದು ಹೆಸರಿಟ್ಟಿದ್ದಾರೆ ಅಷ್ಟೇ ಅಲ್ಲ ಹೊರತು ಮತ್ತೆ ಎಲ್ಲವೂ ಒಳ್ಳೇದೇ. ಕೆಲಸ ಮಾಡಿದ್ರೆ ನಮ್ಮ ಜೀವಕ್ಕೂ ಒಳ್ಳೇದು. ಸೋಮಾಸನ ನಮ್ಮ ಹತ್ತಿರ ಬರ್ತಿಲ್ಲ ನೋಡಿ. ಕೃಷಿ ಉಂಟು, ಮತ್ತೆ ಹೈನುಗಾರಿಕೆ ಉಂಟು. ಹೀಗೆ ಎಷ್ಟು ಎಲ್ಲದಕ್ಕೂ ಲೋನ್ ಕೊಡ್ತಾರೆ, ಸರ್ಕಾರ ಕೊಡ್ತಾರೆ. ಮತ್ತೆ ಹೆಂಗಸರಿಗಾದ್ರೆ ಲೇಡೀಸಿಗಾದ್ರೆ ಟೈಲರಿಂಗ್ ಮಾಡ್ಬೋದು, ಬಾಕಿ ಇದು ಹೋಗ್ಬೋದು. ಅಂತೂ ಇಂತೂ ಹೆದರ್ಬಾರ್ದು. ಮತ್ತೆ ಒಂದು ಹುಡುಗರು ಮತ್ತು ಹುಡುಗಿಯರು ಅನ್ಯೋನ್ಯ ಭಾವನೆ ಇರ್ಬೇಕು. ಅಂತಂದ್ರೆ ಅಕ್ಕ ಅಣ್ಣ. ನಾನು ನಮ್ಮ ಮಕ್ಕಳಿಗೆ ಹೇಳುವುದೇ, ಗಂಡಸರನ್ನ ಅಣ್ಣ ಅಂತ ಭಾವಿಸ್ಕೊ, ನಿಮ್ಗಿಂತ ಚಿಕ್ಕವರ ಹತ್ರ ತಮ್ಮ ಅಂತ ಎನಿಸ್ಕೊ. ಹಾಗೆ ಗಂಡಸರು ಹಾಗೆ, ಹುಡುಗರು ಹಾಗೆ. ನಮ್ಮ ಇಬ್ರು ಮೊಮ್ಮಕ್ಕಳಿದ್ದಾರೆ. ನಾನು ಹೇಳಿದೆ, ಹೆಂಗಸರ ಹುಡುಗಿಯರಿದ್ರೆ ಅವರ ತಂಗಿ ಅಂತೇಳಿ ಭಾವಿಸಪ್ಪ, ದೊಡ್ಡವರ ಅಕ್ಕ ಅಂತ ಭಾವಿಸು. ಆಗ ನಮ್ಗೆ ಯಾವ ಕಲ್ಮಶವೂ ನಮ್ಮ ಮನೆಯಲ್ಲಿ ಇರಲಿಲ್ಲ. ಮತ್ತೆ ನಮ್ಗೆ ದೇವರು ಕೂಡ ಒಳ್ಳೇದು ಮಾಡ್ತಾರೆ. ಅವ್ರಿಗೆ ಹೆಲ್ಪ್ ಮಾಡಿ. ಮತ್ತೆ ಹೆಲ್ಪ್ ಮಾಡೋದು ಏನಿಲ್ಲ, ಗಂಡಸರು ಹೆಂಗಸರು ಅಂದ್ರೆ ಏನಿಲ್ಲ, ಹುಡುಗರು ಹುಡುಗಿಯರದ್ದಿಲ್ಲ. ನಮ್ಮ ಮನೆಯಲ್ಲಿ ಅಕ್ಕ ತಂಗಿ ಇಲ್ವಾ? ಆ ಭಾವನೆ ನಮ್ಮಲ್ಲಿ ಇರ್ಬೇಕು. ಹಾಗೆ ನೀವೀಗ 27 ವರ್ಷಗಳ ಕಾಲ ಬಲಿಂಜ ಶಾಲೆಯಲ್ಲಿ ಶಿಕ್ಷಣದ ಸೇವೆಯನ್ನು ಸಲ್ಲಿಸಿದ್ದೀರಿ. ಹಾಗೆ ಬಲಿಂಜ ಶಾಲೆಗೆ ನಿಮ್ಮ ಕೊಡುಗೆಗಳೇನು? ನಾನು 27 ವರ್ಷ ಸೇವೆ ಸಲ್ಲಿಸಿದೆ. ಆಮೇಲೆ ನನ್ ಕೂಡ ಬರ್ಬೇಕಂತ ಇತ್ತು. ನಾನು ಆಗ್ಲೇ ಹೇಳಿದೆ, ನಾನು ಹತ್ತಿರದ ನಾನು ಖಂಡಿತ ಒಂದು 2 ಪಾಠ ಮಾಡ್ತಿದ್ದೆ ಅಂತೇಳಿ. ಅದ್ರ ಬದಲಿಗೆ ದೇವರ ಒಂದು ದಾರಿ ತೋರಿಸಿ ನನ್ನ ಸೊಸೆ ಈಗ
ಅಲ್ಲಿ ಮನೋಹರ್ ಇದ್ದಾರಲ್ಲ, ಮನೋಹರ್ ನನ್ನ ಹತ್ರ ಬಂದು ಕೇಳಿದ್ರು, ನಿಮ್ಮ ಸೊಸೆಯನ್ನು, ಅವಳು ಇಂಗ್ಲಿಷ್ ಮೀಡಿಯಂ ಕಲ್ತವಳು, ಈ ಶಾಲೆಯಲ್ಲಿ LKG UKG ನಾವು ಓಪನ್ ಮಾಡ್ತೇವೆ, ನಿಮ್ಮ ಸೊಸೆಯನ್ನು ಕಳಿಸ್ತೀರಾ ಹೇಳಿದ್ರು, ಇಂಗ್ಲಿಷ್ ಟೀಚರ್ ಆಗಿ. ಅದಕ್ಕೆ ನಾನು ಹೇಳಿದೆ, ನಾನು ಸಂತೋಷದಿಂದ ಕಳಿಸ್ತೇನೆ, ಅವಳು ಒಪ್ಪಿದ್ರೆ ನನ್ನಿಂದ ಏನು ಅಡ್ಡಿ ಇಲ್ಲ, ನಾನು ತುಂಬಾ ಸಂತೋಷದಿಂದ ಕಳಿಸ್ತೇನೆ ಅಂತ ಹೇಳಿ. ಹಾಗೆ ಈಗ ಅವಳು ನನ್ನ ಸೊಸೆ ಈಗ ಅಲ್ಲಿ LKG UKG ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಗೌರವ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಆದ್ರೆ ಅವಳು ಏನ್ ಬೇಸರ ಮಾಡುದಿಲ್ಲ, ಗೌರವ ಶಿಕ್ಷಕಿ ಹಣದ ಇದಕ್ಕೆ ಮುಖ ನೋಡುದಿಲ್ಲ, ಮಕ್ಕಳನ್ನು ಚಂದ ಮಾಡಿ ನೋಡ್ತಾಳೆ, ಮತ್ತೆ ಎಲ್ರೂ ಹೊಗಳ್ತಾರೆ. ಅಂದ್ರೆ ಮಕ್ಕಳು ಹೈಸ್ಕೂಲಿನ ಮಕ್ಕಳಷ್ಟು ಇಂಗ್ಲಿಷ್ ಮಾತಾಡ್ತಾರಂತೆ, ಅದು ಒಂದು ಸಂತೋಷದ ಕೇಳಿದಿರಲ್ಲ. ಮನೋಹರೇ ನಂತರ ಹೇಳಿದ್ದು, ಟೀಚರ್ ಸ್ಕೂಲ್ನ ಮಕ್ಕಳಿಗಿಂತ ನಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ, ಅದು ಒಂದು ಸಂತೋಷದ ವಿಷಯ. ಅದೇ ನನ್ನ ಕೊಡುಗೆ. ನನಗೆ ಹೋಗ್ಲಿಕ್ಕೆ ಕುಡಿದಿಲ್ಲ, ನನ್ನ ಸೊಸೆಗೆ ಕೆಲಸ ಮಾಡ್ತಾ ಇದ್ದಾಳೆ, ಅದೇ ನನ್ನ ಕೊಡುಗೆ. ಆ ಶಾಲೆ ಬೆಳಗ್ಲಿ ಅಂತ ಹೇಳಿ ನಾನು ಇನ್ನೂ ದೇವರಲ್ಲಿ ಬೇಡ್ತಾ ಇರ್ತೇನೆ. ನಿಮ್ಮ ಆಶೀರ್ವಾದ ಇದ್ರೆ ಎಲ್ಲಾದ್ರೂ. ನಿಮ್ಮ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯ್ತು. ನಿಮ್ಮ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾವು ತುಂಬಾ ಚಿಕ್ಕವರು ನಿಮ್ ಮುಂದೆ, ಆದ್ರೂ ನಮ್ ಜೊತೆ ಇಷ್ಟೊಂದು ಹೊತ್ತು ಮಾತಾಡಿದ್ದೀರಿ. 78ರಿಂದ 79ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಿ. ನಿಮ್ಗೆ ದೇವರು ಒಳ್ಳೇದ್ ಮಾಡ್ಲಿ. ಹಾಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಈ ಪ್ರೋಗ್ರಾಮ್ ಅನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಿಮ್ಮ ಆಶೀರ್ವಾದ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಆಯ್ತು, ತುಂಬಾ ಧನ್ಯವಾದಗಳು. ನೀವು ಇಷ್ಟು ಹೊತ್ತು ನನ್ನ ಹತ್ರ ಮಾತಾಡಿದ್ರಿ, ಒಳ್ಳೆ ಸಲಹೆಗಳನ್ನ ಕೇಳಿದ್ರಿ, ನನಗೆ ಗೊತ್ತಿದ್ದಷ್ಟು ಹೇಳಿದೆ, ನನ್ನ ಮನಸ್ಸನ್ನು ಇದನ್ನು ಹೇಳಿದೆ. ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರೂ ಚೆನ್ನಾಗಿ ಬಾಳಿ ನಿಮ್ಮ ಜೀವನ ಉಜ್ವಲ ಮಟ್ಟಕ್ಕೆ ಹೋಗ್ಲಿ ಅಂತೇಳಿ ನಾನು ಆ ಪರಮಾತ್ಮನಲ್ಲಿ ಸದಾ ಬೇಡ್ತಾ ಇದ್ದೇನೆ.